ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ. ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಾಯಿಯ ಹಾಲು ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತೇವೆ. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಆಚರಣೆ, ಉದ್ದೇಶ, ಎದೆಹಾಲಿನ ಮಹತ್ವ ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರು. ಬನ್ನಿ ಈಗ ಅವರನ್ನು ಮಾತಾಡಿಸ್ತಾ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರಿಂದ ತಿಳಿದುಕೊಳ್ಳೋಣ. ಡಾಕ್ಟ್ರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈಗ ಡಾಕ್ಟ್ರೇ, ಮೊದಲಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಯಾವಾಗ ಆಚರಿಸಲಾಗ್ತದೆ, ಹಾಗೆ ಈ ಬಾರಿಯ ಘೋಷವಾಕ್ಯ ಏನು ಅಂತ ಹೇಳ್ತೀರಾ? ಇದು ಒಂದು ಒಳ್ಳೆ ಪ್ರಶ್ನೆ. ನಾವು ಪ್ರತಿ ವರ್ಷ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಗಸ್ಟ್ 1ರಿಂದ ಆಗಸ್ಟ್ 7ರವರೆಗೆ ಆಚರಿಸ್ತೇವೆ. ಸೃಷ್ಟಿ ವೈಶಿಷ್ಟ್ಯ ಏನಿದೆ ಅಂತ ಅಂದರೆ, ತಾಯಿ ಹಾಲು ಅಮೃತ ಅಂತ ಆಗ್ಲೇ ಹೇಳಿದ್ರಿ, ಇದು ಜೀವಾಮೃತ ಅಂತ ಹೇಳ್ತೀವಿ. ಪ್ರಕೃತಿ ನಮಗೆ ತಾಯಿಯಿಂದ ಮಗುವಿಗೆ ಕೊಡುವಂತ ಪ್ರಕೃತಿಯ ಕೊಡುಗೆ ಇದು. ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಧ್ಯೇಯವಾಕ್ಯ ಅಂದ್ರೆ ಥೀಮ್ ಅಂತ ಹೇಳ್ತೀವಿ. ಅದೇನು ಅಂದ್ರೆ, ಜೀವನಕ್ಕೆ ಸುಸ್ಥಿರ ಆರಂಭಕ್ಕಾಗಿ ಸ್ತನ್ಯಪಾನ, ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಪಡಿಸೋಣ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಬೋದಾ ನಮ್ಮ ತಾಯಂದಿರಿಗೆ? ಹೌದು, ಆ ವಿಷಯದ ಮುಖ್ಯ ಉದ್ದೇಶಗಳು ಏನು ಅಂತ ಅಂದ್ರೆ, ಈ ಥೀಮ್ದು ಧ್ಯೇಯವಾಕ್ಯದ ಮುಖ್ಯ ಉದ್ದೇಶ ಏನು ಅಂದ್ರೆ, ಈಗಾಗಲೇ ಪರಿಣಾಮಕಾರಿಯಾಗಿ ನಾವು ಎಲ್ಲ ಸ್ತನ್ಯಪಾನ ಸಪ್ತಾಹದ ಅಥವಾ ಸ್ತನ್ಯಪಾನದ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇರುವ ಕೆಲವು ಸಂಸ್ಥೆಗಳಿದಾವೆ. ಅದನ್ನ ನಾವು ಇನ್ನಷ್ಟು ಬಲಪಡಿಸೋದು ಈ ಮುಖ್ಯ ಉದ್ದೇಶ ಆಗಿರ್ತದೆ. ಯಶಸ್ವಿಯಾಗಿ ಸ್ತನ್ಯಪಾನ ಕಾರ್ಯಕ್ರಮಗಳು ಮತ್ತು ಅದರಿಂದ ಏನು ನಾವು ನೀತಿಗಳನ್ನ ಕಲಿಯೋದು ಇದರ ಉದ್ದೇಶ ಆಗಿರ್ತದೆ. ಸರ್ಕಾರಗಳು ಮತ್ತೆ ಆರೋಗ್ಯ ಸೇವಾ ಪೂರೈಕೆದಾರರು ಉದ್ಯೋಗ ಸ್ಥಳಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಸ್ತನ್ಯಪಾನ ಮಾಡುವ ಬಗ್ಗೆ ಕುಟುಂಬಗಳಿಗೆ ನಾವು ನಿರಂತರ ಬೆಂಬಲನ ನೀಡುವಂತೆ ಉತ್ತೇಜನ ಮಾಡಬೇಕು. ಇದರಿಂದ ಇನ್ನೊಂದೇನು ಅಂದರೆ, ಜೀವಿತಾವಧಿಯಲ್ಲಿ ಉತ್ತಮ ಆರೋಗ್ಯಕ್ಕೆ ಸ್ತನ್ಯಪಾನ ಸುಸ್ಥಿರ ಅಡಿಪಾಯ ಎಂಬ ಅರಿವನ್ನ ನಾವು ಮೂಡಿಸಬೇಕು. ಏಕೆಂದರೆ ಈಗ ನಾವು ಏನು ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಈಗ ಒಂದು ಮಗು ಒಂದು ದೇಶದ ಮುಂದಿನ ಸತ್ಪ್ರಜೆ ಆಗಬೇಕು ಅಂತ ಅಂದರೆ, ಹುಟ್ಟಿದ ತಕ್ಷಣದಿಂದನೇ ಆ ಮಗುನ ನಾವು ಸುಸ್ಥಿರ ಸಮಾಜಕ್ಕೆ ಅಡಿಪಾಯ ಹಾಕೋ ಥರನೇ ಮಗುನ ಬೆಳವಣಿಗೆಗೆ ನಾವು ಸ್ತನ್ಯಪಾನದ ಬಗ್ಗೆ ಮಾಹಿತಿನ ನೀಡಿ ಅರಿವು ಮೂಡಿಸೋದು ಇದರದ್ದು ಮುಖ್ಯ ಉದ್ದೇಶ ಆಗಿರ್ತದೆ. ಸ್ತನ್ಯಪಾನದ ಉದ್ದೇಶದ ಬಗ್ಗೆ ಈಗ ಹೇಳಿದ್ರಿ, ಘೋಷವಾಕ್ಯದ ಬಗ್ಗೆ ಕೂಡ ವಿವರಿಸಿದ್ರಿ. ಹಾಗಾದರೆ ಎದೆಹಾಲಿನಿಂದ ಇರುವಂಥ ಪ್ರಯೋಜನಗಳು ಏನು, ಇದರ ಮಹತ್ವ ಏನು, ಎದೆಹಾಲಿನಿಂದ ಅಂತ ಹೇಳೋದನ್ನು ತಿಳಿಸ್ಕೊಡ್ತೀರಾ? ಇದು ಎಲ್ಲಾ ಮಹಿಳೆಯರು ಮತ್ತೆ ಎಲ್ಲಾ ಕುಟುಂಬದವರು ತಿಳ್ಕೊಳ್ಳೋಂಥ ವಿಷಯ. ಯಾಕೆಂದ್ರೆ ಬರೀ ಮಹಿಳೆ ತಿಳ್ಕೊಂಡ್ರೆ ಸಾಕು ಅಂತ ಹೇಳೋದಿಲ್ಲ, ಕುಟುಂಬದ ಎಲ್ಲಾ ಜನರಿಗೂ ಇದ್ರ ಬಗ್ಗೆ ಮಹತ್ವನ ಮತ್ತೆ ಏನು ಅದರದ್ದು ಉದ್ದೇಶ ಅನ್ನೋದು ಗೊತ್ತಿರಬೇಕು ಅನ್ನೋದು ಇದ್ರದ್ದು ಮುಖ್ಯ ಉದ್ದೇಶ ಆಗಿರ್ತದೆ. ಹೌದು, ಖಂಡಿತವಾಗಿ. ಯಾಕಂದ್ರೆ ಒಬ್ಳು ತಾಯಿ ಆ ಕುಟುಂಬದ ಸದಸ್ಯೇ ಆಗಿರ್ತಾಳೆ. ಕುಟುಂಬದ ಎಲ್ಲರ ಸಹಕಾರ ಅಥವಾ ಬೆಂಬಲ ಅವಳಿಗೆ ಬೇಕಾಗ್ತದೆ. ಹಾಗಾಗಿ ಕುಟುಂಬದಲ್ಲಿ ಎಲ್ರಿಗೂ ಮಗುವಿಗೆ ತಾಯಿಯ ಎದೆಹಾಲಿನ ಮಹತ್ವ ಏನು ಅನ್ನೋದನ್ನ ತಿಳಿಸುವಂಥದ್ದು ಮುಖ್ಯವಾಗಿರ್ತದೆ. ಹೌದು, ಏಕೆಂದ್ರೆ ಎದೆಹಾಲಿನ ಮಹತ್ವದ ಬಗ್ಗೆ ತಿಳಿಯಕ್ಕೆ ನಮ್ಗೆ ಏನು ಅಂದ್ರೆ, ಫ್ಯಾಮಿಲಿನೂ ಅದ್ರ ಜೊತೆಗೆ ಅವ್ರದ್ದು ಸಪೋರ್ಟ್ ಬೇಕಾಗ್ತದೆ. ಮಹಿಳೆಗೆ ಅವಳು ಏನೇ ಸಾಧಿಸಬೇಕು ಅಂದ್ರೆ ಫ್ಯಾಮಿಲಿದು ಸಪೋರ್ಟ್ ತುಂಬಾ ಮುಖ್ಯ ಆಗಿರ್ತದೆ. ಈ ಎದೆಹಾಲಿನ ಪ್ರಯೋಜನಗಳು ಮೇನ್ ಆಗಿ ಏನು ಅಂತಂದ್ರೆ, ಮಗುವಿಗೆ ಏನು ಪ್ರಯೋಜನಗಳಾಗ್ತದೆ ಮತ್ತೆ ತಾಯಿಗೆ ಏನಾಗ್ತದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಮಗುವಿಗೆ ಸಂಪೂರ್ಣ ಪೌಷ್ಟಿಕಾಂಶಗಳು ಸಿಗ್ತದೆ. ಈಗ ನಾವು ಏನು ಅಂದ್ರೆ, ಈಗ ನಾವು ಹೊರಗಡೆ ಎಲ್ಲರೂ ಊಟ ಮಾಡ್ತೀವಿ ಅಂತ ಅಂದ್ರೆ ನಾವು ಊಟಕ್ಕೆ ದುಡ್ಡು ಕೊಡಬೇಕು. ಮತ್ತು ಈಗ ಮನೆಯಲ್ಲೇ ಅಡುಗೆ ಮಾಡ್ತೀವಿ ಅಂತ ಅಂದ್ರೂ ಅಕ್ಕಿ ಬೇಳೆ ಮತ್ತು ಅದನ್ನ ತಯಾರಿಸಲಿಕ್ಕೆ ಫ್ಯೂಯಲ್ ಬೇಕು. ಈಗ ಅದೇ ಥರ ಆ ವಿಷಯಕ್ಕೆ ಬಂದರೆ, ಈಗ ಮಗುವಿಗೆ ತಾಯಿ ಹಾಲು ಸಿಗ್ತಾ ಇದೆ ಅಂದರೆ ಅಲ್ಲಿ ಏನೂ ಖರ್ಚಾಗ್ತಾ ಇಲ್ಲ. ತಾಯಿಯಿಂದ ಮಗುಗೆ ಸೀದಾ ಹಾಲು ಬರ್ತಾ ಇದೆ, ಅದಕ್ಕೆ ನಾವೇನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಫ್ರೀ ಆಫ್ ಕಾಸ್ಟ್. ಬರೀ ಕಾಸ್ಟ್ ಕಮ್ಮಿ ಅಂತ ಅಂದ್ರೂ ಬೇರೆ ಅದರಿಂದ ಪ್ರಯೋಜನಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಫಸ್ಟ್ ಮೇನ್ ಆಗಿ ಏನು ಹೇಳಬೇಕು ಅಂದರೆ, ಮಗುವಿಗೆ ಫಸ್ಟ್ 6 ತಿಂಗಳು
ತಾಯಿ ಎದೆ ಹಾಲು ಮಾತ್ರ ಸಾಕಾಗ್ತದೆ. ಸಂಪೂರ್ಣವಾಗಿ ತಾಯಿ ಎದೆ ಹಾಲನ್ನ ಮಾತ್ರ ಕುಡಿಸ್ಬೇಕು. ನಾವು ಅದಕ್ಕೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ. ನೀರು ಕೂಡ ಉಣಿಸೋದು, ಏನು ಎಕ್ಸ್ಟ್ರಾ ನೀರಾಗ್ಲಿ, ಕೆಲವರು ಹೇಳ್ತಾರಲ್ಲ ಜೇನ್ ಕೊಡ್ಬೋದಾ, ಆ ತರದೆಲ್ಲ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ 6 ತಿಂಗಳು ತಾಯಿ ಹಾಲೇ ಮಗುಗೆ ಸಂಪೂರ್ಣ ಎಲ್ಲಾ ಪೌಷ್ಟಿಕಾಂಶಗಳನ್ನ ಒದಗಿಸ್ತದೆ. ಸೊ ಫಸ್ಟ್ 6 ತಿಂಗಳು ನಾವು ಅದು ಹೇಳ್ತೀವಿ. ಆಮೇಲೆ 6 ತಿಂಗಳು ಆದ ನಂತರ ಮಗುವಿಗೆ ತಾಯಿ ಹಾಲು ಜೊತೆಗೆ ಬೇರೆ ಟಾಪ್ ಫೀಡ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಡಬೇಕು. ಮಗುವಿಗೆ ಫಸ್ಟ್ 6 ತಿಂಗಳಲ್ಲಿ ಎಲ್ಲ ಸಂಪೂರ್ಣ ಪೌಷ್ಟಿಕಾಂಶ ಸಿಗ್ತದೆ. 2ನೇ 6 ತಿಂಗಳಲ್ಲಿ ಅರ್ಧ ಪೌಷ್ಟಿಕಾಂಶಗಳು ಸಿಗ್ತದೆ. ಬೇರೆ ಪೌಷ್ಟಿಕಾಂಶಗಳನ್ನ ನಾವು ಎಕ್ಸ್ಟ್ರಾ ಅವ್ರಿಗೆ ಕೊಡಬೇಕಾಗ್ತದೆ, ಪೂರೈಸಬೇಕಾಗ್ತದೆ. ಮತ್ತೆ ಮಗುದು ಏನ್ ಬೆಳವಣಿಗೆ ಆಗ್ತದೆ ಅದರ ಅನುಗುಣವಾಗಿ ತಾಯಿ ಮಗುವಿಗೆ ಹಾಲನ್ನ ಉತ್ಪತ್ತಿ ಮಾಡ್ತಾ ಇರ್ತಾಳೆ. ಇದು ಪೌಷ್ಟಿಕಾಂಶದ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂದ್ರೆ ಮೇನ್ ಆಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತದೆ. ಎದೆ ಹಾಲನ್ನ ಫಸ್ಟ್ ಶುರು ಆದ ಹಾಲನ್ನ ಅದಕ್ಕೆ ನಾವು ಹಸುವಿನಲ್ಲೆಲ್ಲ ಗಿಣ್ಣಾಲು ಅಂತ ಹೇಳ್ತೀವಲ್ಲ, ಅದಕ್ಕೆ ನಮ್ಮ ಮೆಡಿಕಲ್ ಭಾಷೆನಲ್ಲಿ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಸೊ ಆ ಫಸ್ಟ್ 3-4 ದಿವಸ ಏನು ಹಾಲು ಬರ್ತದೆ ಅದು ಅದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇರುವಂತಹ ಅಂಶಗಳು ಅಡಕವಾಗಿರ್ತದೆ. ಸೊ ಯಾವುದೇ ಮಗುನು ಆ ಹಾಲನ್ನ ಕುಡಿಯೋದ್ರಿಂದ ವಂಚಿತ ಆಗಬಾರ್ದು. ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಕೆಲವು ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ, IgA ಅಂತ ಹೇಳ್ತೀವಿ, ಮತ್ತೆ ಬಿಳಿ ರಕ್ತ ಕಣಗಳು, ಮತ್ತೆ ಇನ್ನು ಕೆಲವು ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಸಮೃದ್ಧವಾಗಿರ್ತದೆ. ಸೊ ಅದರಿಂದ ಸೋಂಕು ಅಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಂದ ನಾವು ರಕ್ಷಣೆನ ನೀಡಬಹುದು ಮಗುವಿಗೆ. ಇನ್ನೊಂದು ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ. ಕೆಲವ್ರು ಏನ್ ಮಾಡ್ತಾರೆ, ಮಗುಗೆ ಹಾಲು ಕುಡಿಸಿದ್ರೆ ತೊಂದರೆ ಆಗ್ಬಿಡ್ಬೋದು ಅಂತ ಅದನ್ನ ಕೊಡದೆ ಇರ್ಬೋದು. ಅದನ್ನ ಕೊಡದೆ ಇರಬಾರ್ದು, ಮಗುವಿಗೆ ಅದು ವಂಚಿತ ಆಗ್ಬಾರ್ದು ಆ ಹಾಲಿಂದ. ಹೌದೌದು, ಹಿಂದೆ ತುಂಬಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅರಿವು ಮೂಡಿದಾಗ ಸ್ವಲ್ಪ ತಾಯಂದಿರು ಈ ರೀತಿಯ ಮೂಢನಂಬಿಕೆಗಳನ್ನ ಬಿಟ್ಟಿದ್ದಾರೆ. ಆದ್ರೂ ಕೆಲವೊಂದು ಕಡೆಗಳಲ್ಲಿ ಹೌದು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಕೊಡಗಿನ ಎದೆ ಹಾಲು ಉಣಿಸೋ ಇದರಲ್ಲಿ ಕೆಲವರು ಹಾವು ಬರ್ತದೆ, ಅದನ್ನೆಲ್ಲ ಒಂದು ಮೂಢನಂಬಿಕೆಗಳಿದೆ. ಕೆಲವು ಕಡೆ ಅದನ್ನ ಹಾವು ತೆಗಿಯೋರು ಅಂತ ಇದ್ದಾರೆ. ಅಂದ್ರೆ ಆ ಬ್ರೆಸ್ಟ್ ದಪ್ಪ ಆಗುವಾಗ ಹಾಲು ಬಂದಿದೆ, ಆ ಮಗು ಈ ಹಾಲನ್ನ ಕುಡಿದ್ರೆ ವಿಷ ಆಗ್ಬಿಡ್ತದೆ, ಹಾಲು ಕುಡಿಸ್ಬಾರ್ದು ಅನ್ನೋದು. ಅದು ನಾನು ಬೇರೆ ಕಡೆ ಕೆಲಸ ಮಾಡಿದ್ದೀನಿ, ಅಲ್ಲೆಲ್ಲೂ ಈ ತರದ್ದು ನನಗೆ ಅನುಭವಗಳಾಗಿರ್ಲಿಲ್ಲ. ಬಟ್ ಕೊಡಗಿನಲ್ಲಿ ಇದು ಸ್ವಲ್ಪ ರ್ಯಾಂಪಂಟ್ ಆಗಿದೆ. ಅದ್ರ ಬಗ್ಗೆ ಜನಗಳು ಸ್ವಲ್ಪ ಎಚ್ಚರಿಕೆನ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಇನ್ನೊಂದು ಕೆಲವು ಮಕ್ಕಳು ಸಡನ್ ಆಗಿ ಸತ್ತೋಗ್ತಾರೆ, ಏನು ಅಂತ ಕಾರಣ ಗೊತ್ತಿರೋದಿಲ್ಲ. ಬಟ್ ಈ ಎಕ್ಸ್ಕ್ಲೂಸಿವ್ ಆಗಿ ಎದೆ ಹಾಲು ಕುಡಿರೋ ಮಕ್ಕಳಲ್ಲಿ ಈ ತರ ಸಡನ್ ಆಗಿ ಮಗು ಸಾಯುವಂತ ಅಪಾಯ ಇರುವಂತದ್ದು ತುಂಬಾ ಕಡಿಮೆ ಆಗಿದೆ ಅಂತ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ಇದ್ ಮಾಡ್ಕೊಳ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ಮಕ್ಕಳಿಗೆ ಅಲರ್ಜಿ ಆಗೋದು ಗೊತ್ತಿರ್ಬೋದು. ಈಗಿನ ಲೈಫ್ ಸ್ಟೈಲ್ ಚೇಂಜಸ್ ಮತ್ತೆ ನಾವು ಏನು ಊಟ ಮಾಡ್ತಾ ಇದೀವಿ ಅದರೆಲ್ಲ ಸ್ವಲ್ಪ ಅಡಲ್ಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಅಲರ್ಜಿ ಬರುವಂತ ಚಾನ್ಸಸ್ಗಳು ಜಾಸ್ತಿ. ಆದ್ರೆ ಒಂದು 100 ಮಕ್ಕಳಲ್ಲಿ ಕರೆಕ್ಟಾಗಿ ಹಾಲು ಕುಡಿದಿರೋ ಮಕ್ಕಳಿಗೆ 39% ಅದು ಅಲರ್ಜಿ ಆಗುವಂತ ಚಾನ್ಸಸ್ಗಳನ್ನ ಕಡಿಮೆ ಮಾಡ್ತದೆ ಅಂತ ಸ್ಟಡೀಸ್ ಅಲ್ಲಿ ಹೇಳ್ತಾ ಇದೆ. ಮತ್ತೆ ಎದೆ ಹಾಲು ಕುಡಿದ ಮಕ್ಕಳಿಗೆ ಮೆದುಳು ಬೆಳವಣಿಗೆ ಮತ್ತೆ ನರಮಂಡಲದ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಮತ್ತೆ ವಿಶೇಷವಾಗಿ ಏನು ಅಂದ್ರೆ, ಈಗ ಕೆಲವು ಮಕ್ಕಳು ಈಗ ನಾರ್ಮಲ್ ಆಗಿ 9 ತಿಂಗಳ ತನಕ ತಾಯಿ ಹೊಟ್ಟೆ ಒಳಗಿದ್ದು ಮಗು ಡೆಲಿವರಿ ಆಗಬೇಕು. ಕೆಲವು ಮಕ್ಕಳು ಬೇಗ ಅಂದ್ರೆ ಅವಧಿಗಿಂತ ಮುಂಚೆ ಮಕ್ಕಳು ಹುಟ್ಟುತ್ತಾರಲ್ಲ, ಅವ್ರಿಗೆ ಪ್ರೀಟರ್ಮ್ ಮಕ್ಕಳು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ನರಮಂಡಲದ ಬೆಳವಣಿಗೆ ಅಂದ್ರೆ ಬ್ರೈನ್ ಬೆಳವಣಿಗೆ ಆಗ್ಲಿಕ್ಕೆ ಎದೆ ಹಾಲು ತುಂಬಾ ಅನುಕೂಲ ಆಗ್ತದೆ, ಸಹಕಾರ ಮಾಡ್ತದೆ. ಮೆದುಳಿನ ಬೆಳವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಈಗಿನ ಹೊಸ ಇದರಲ್ಲಿ ಸಣ್ಣ ಮಕ್ಕಳಲ್ಲೇನೆ ಮಕ್ಕಳು ದಪ್ಪ ಆಗೋದು ಮತ್ತೆ ಡಯಾಬಿಟಿಸ್ ಬರೋದು, ಈ ಅಪಾಯ ಜಾಸ್ತಿ ಇದೆ. ಯಾಕೆಂದ್ರೆ ನಮ್ದು ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್ ಎಲ್ಲ ಫ್ಯಾಕ್ಟರ್ಗಳಿರೋದ್ರಿಂದ. ಬಟ್ ಸಂಪೂರ್ಣವಾಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಈ ಒಬಿಸಿಟಿ ಮತ್ತೆ ಡಯಾಬಿಟಿಸ್ ಬರೋ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ, ಈಗ ನಾರ್ಮಲ್ ಆಗಿ ನಮ್ದು ಏನೇ ಪ್ರೋಗ್ರಾಮ್ಗಳಿದೆ ಅಂತ ಅಂದ್ರೆ, ಗರ್ಭಿಣಿ ಇದು ಆರೈಕೆ, ಅದರಲ್ಲೆಲ್ಲ ನಮ್ದು ಮೇನ್ ಮೋಟೋ ಏನಿರೋದು ಅಂದ್ರೆ ಗರ್ಭಿಣಿ ಮರಣನ ಕಮ್ಮಿ ಮಾಡೋದು ಮತ್ತೆ ಮಕ್ಕಳ ಮರಣ ಸಂಖ್ಯೆನ ಕಡಿಮೆ ಮಾಡ್ಲಿಕ್ಕಿರೋದು. ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ, ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನ ಅಡ್ವೈಸ್ ಮಾಡೋದ್ರಿಂದ ಮಕ್ಕಳ ನವಜಾತ ಶಿಶುವಿನ ಮರಣ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು. ಮತ್ತೆ ಫಸ್ಟ್ 6 ತಿಂಗಳಲ್ಲಿ ನಾನು ಹೇಳಿದೆ ಬೆಳವಣಿಗೆಗೆ ಮತ್ತೆ ಎಲ್ಲ ಹಾಲೇ ಸಾಕಾಗ್ತದೆ ಅಂತ, ಅದು ಸಾಕಾಗ್ಬೋದು. ಮತ್ತೆ ಅದರಲ್ಲಿ ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಕಬ್ಬಿಣಾಂಶ ಹೆಚ್ಚಿನ ಹಾಲಲ್ಲಿ ಇರೋದಿಲ್ಲ, ಅದಕ್ಕೆ ನಾವು ಸಪ್ಲಿಮೆಂಟ್ ಮಾಡಬೇಕು. 6 ಮಂತ್ಸ್ ಆದ್ಮೇಲೆ, ಫಸ್ಟ್ 6 ತಿಂಗಳಲ್ಲಿ ಅದ್ರದ್ದು ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ಮಗುವಿಗೆ ಆಗುವಂತ ಪ್ರಯೋಜನಗಳು. ಮಗುವಿಂದ ಆಯ್ತು. ಹಾಗಾದ್ರೆ ಈಗ ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನು ಪ್ರಯೋಜನಗಳಿದೆ? ತಾಯಿಗೆ ಎದೆ ಹಾಲು ಉಣಿಸೋದ್ರಿಂದ ಏನಂದ್ರೆ, ಫಸ್ಟೇನೆ ಶುರು ಡೆಲಿವರಿ ಆದಂಗ್ಲೇನೆ ಶುರು ಆಗ್ತದೆ ಅದು. ಈಗ ದೇವ್ರು ಹೆಂಗೆ ಇದು ಮಾಡಿದ್ದಾರೆ ಅಂತ ಅಂದ್ರೆ, ಈಗ ಮಂಕಿಗಳಲ್ಲಿ ಅಂದ್ರೆ
ನಮ್ಮ ಪೂರ್ವಜರಿದ್ರಲ್ಲ ಮಂಗಗಳು ಡೆಲಿವರಿ ಆದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅವರು ಫಸ್ಟ್ದ ಅರ್ಧ ಡೆಲಿವರಿ ಆದ್ಮೇಲೆ ಆ ಸಣ್ಣ ಮಗು ಮಂಕಿ ಬರ್ತಲ್ಲ ಅದೇನೇ 2ನೇ ಹಾಫ್ ಡೆಲಿವರಿನ ಮಾಡ್ಕೊಳ್ತದೆ. ಸೊ ಆ ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಇರೋದು ಆ ಒಕ್ಕಳು ಬಳ್ಳಿ ಅಂತ ಹೇಳ್ತೀವಲ್ಲ, ನಾರ್ಮಲ್ ಆಗಿ ನಮ್ಗೆ ಮನುಷ್ಯರಿಗೆ ಇದೊಂದು 45 ಸೆಂಟಿಮೀಟರ್ ಅಷ್ಟು ಇರ್ತದೆ. ಅಂದ್ರೆ ನಮ್ದು ಡೆಲಿವರಿ ಆಗೋ ಜಾಗದಿಂದ ಎದೆಗೆ ಎಷ್ಟು ಉದ್ದ ಬೇಕು ಅಷ್ಟನ್ನ ಸೃಷ್ಟಿ ಮಾಡಿದೆ ಅದನ್ನ. ಸೊ ಡೆಲಿವರಿ ಆದ ತಕ್ಷಣ ತಾಯಿ ಮಗುನ ಎದೆಗೆ ಹಾಕೊಂಡ್ರೆ ಅದು ಅಲ್ಲೇ ಈಗ ಅದಕ್ಕೆ ಬೇಬಿ ಕ್ರಾಲ್ ಅಂತಾನು ಹೇಳ್ತೀವಿ. ಅದು ಹೆಂಗೆ ಅಂದ್ರೆ ಡೆಲಿವರಿ ಆದ ತಕ್ಷಣ ಮಗುನಲ್ಲಿ ಕ್ರಾಲ್ ಮಾಡ್ಕೊಂಡು ಹೋಗ್ತದೆ ಬೇಬಿ ಇಸ್ ಫೈನ್ ಅಂತ ಆದ್ರೆ. ಸೊ ಅಲ್ಲಿ ಎದೆ ತನಕ ಹೋದ ತಕ್ಷಣ ಅಲ್ಲಿ ಎದೆ ಕಚ್ಚಿ ಕುಡಿಯುವಾಗ ಮಗು ಏನಾಗ್ತದೆ ಅಂದ್ರೆ ಆಕ್ಸಿಟೋಸಿನ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಆ ಆಕ್ಸಿಟೋಸಿನ್ ಹಾರ್ಮೋನ್ ಏನ್ ಮಾಡ್ತದೆ ಅಂದ್ರೆ ಗರ್ಭಕೋಶನ ಗಟ್ಟಿ ಮಾಡ್ತದೆ. ಈಗ ನಾರ್ಮಲ್ ಆಗಿ ಡೆಲಿವರಿ ಆಗ್ಲಿಕ್ಕೆ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಇಂಪಾರ್ಟೆಂಟ್. ಸೊ ಇದು ಬೇಬಿ ಹೋಗಿ ಎದೆ ಕಚ್ಚಿದ ತಕ್ಷಣ ಅಲ್ಲಿ ಆಕ್ಸಿಟೋಸಿನ್ ಇನ್ನೂ ಜಾಸ್ತಿ ರಿಲೀಸ್ ಆಗ್ತದೆ. ಈಗ ಒಂದೇನು ಅಂದ್ರೆ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇರುವಂತ ದೇಶಗಳಲ್ಲಿ ಹೆಚ್ಚು ತಾಯಿ ಮರಣಗಳಾಗ್ತಾ ಇರೋದು ಪೋಸ್ಟ್ ಪಾರ್ಟಲ್ ಹೆಮರೇಜ್ ಅಂತ ಹೇಳ್ತೀವಿ. ಡೆಲಿವರಿ ಆದ ನಂತರ ರಕ್ತಸ್ರಾವಾಗಿ ಸುಮಾರು ಜನ ಮಹಿಳೆಯರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸೊ ಆ PPH ಆಗಿ ತಾಯಿ ಮರಣ ಆಗೋದನ್ನ ನಾವು ಈ ಬೇಗ ಅರ್ಲಿ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಟ್ ಮಾಡಿದ್ರೆ ಅದು ಅದರಿಂದನೂ ಹೆಲ್ಪ್ ಮಾಡುವಂತ ಪರಿಸ್ಥಿತಿ ಇರ್ತದೆ. ಸೊ ಡೆಲಿವರಿ ಆದ ತಕ್ಷಣ ಎಷ್ಟು ಬೇಗ ನಾವು ತಾಯಿ ಹಾಲನ್ನ ಕುಡಿಸ್ತೀವಿ ಅಂದ್ರೆ ಈಗ ನಾರ್ಮಲ್ ಡೆಲಿವರಿ ಆದಾಗ ಅವಳು ತಾಯಿ ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಬೇಗ ಅಂದ್ರೆ ಯೂಶಲಿ 1 hour ಒಳಗೆ ನಾವು ಇನಿಷಿಯೇಟ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ. ಸಿಸೇರಿಯನ್ ಆದಾಗ ಏನಾಗ್ತದೆ ಅಂದ್ರೆ ನಾವು ಬೇಬಿ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣನೇ ಅಲ್ಲಿ ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾರಲ್ಲ ಅವರು ಬೇಬಿನ ಎದೆಗೆ ಕಚ್ಚಿಸಿ ಹಾಲು ಕುಡ್ಸಕ್ಕೆ ಶುರು ಮಾಡ್ತಾರೆ. ಸೊ ಆಗ ನಮಗೆ ಡೆಲಿವರಿ ಮಾಡೋ ಟೈಮಲ್ಲಿ ಬ್ಲೀಡಿಂಗ್ ಆಗೋದು ಅದನ್ನೆಲ್ಲ ಸಮಸ್ಯೆಗಳನ್ನ ಸ್ವಲ್ಪ ಸುಧಾರಿಸಬಹುದು ನಾವು. ಇದು ಒಂದು. ನೆಕ್ಸ್ಟ್ ಏನಂದ್ರೆ ಈಗ ಕರೆಕ್ಟಾಗಿ ತಾಯಿ ಎದೆ ಹಾಲು ಉಣಿಸಿದ್ರೆ ಅವ್ರಿಗೆ ಕೆಲವು ಕ್ಯಾನ್ಸರ್ಗಳು ಬರೋ ಅಪಾಯನ ಕಡಿಮೆ ಮಾಡ್ಬೋದು. ಮೇನ್ ಆಗಿ ಈಗ ಹೆಂಗೆ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಅದೊಂಥರ ಫೋಬಿಯಾ ಆಗ್ಬಿಡ್ತದೆ. ಅದು ಮನುಷ್ಯನಿಗೆ ದೇಹಕ್ಕೆ ಬರೋ ಕಾಯಿಲೆಗಿಂತ ಹೆಚ್ಚಾಗಿ ಅವ್ರಿಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಕ್ಯಾನ್ಸರ್ ಅನ್ನೋ ತರ ಇದ್ದಾಗ. ಸೊ ಅದಕ್ಕೆ ಎದೆ ಹಾಲು ಉಣಿಸುವವರಿಗೆ ಇದು ಕ್ಯಾನ್ಸರ್ ಅಂದ್ರೆ ಅಂಡಾಶಯದ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರ್ತದೆ. ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತ ಹೇಳುವಾಗ ಇದೊಂದು ಏನ್ ಬೆನಿಫಿಟ್ ಇದೆ ಅಂತ ಹೇಳುವಾಗ ಅವರು ಇನ್ನೂ ಜಾಸ್ತಿ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಅದೊಂದು ಕ್ಯಾನ್ಸರ್ ಬರೋ ಅಪಾಯನ ಕಡಿಮೆ ಮಾಡ್ಬೋದು. ಈಗಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ರಕ್ತದೊತ್ತಡ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಹೃದಯಕ್ಕೆ ಸಂಬಂಧ ಕಾಯಿಲೆಗಳು ಬರ್ಬೋದು. ಅದನ್ನ ತಡೆಗಟ್ಟಲಿಕ್ಕೂ ಇದು ಸ್ವಲ್ಪ ಅನುಕೂಲ ಮಾಡ್ತದೆ. ನೆಕ್ಸ್ಟ್ ಡಯಾಬಿಟಿಸ್. ಈಗ ಹೆಂಗೆ ಅಂದ್ರೆ ನಾವು ಇಂಡಿಯನ್ಸ್ ನಮ್ದು ಜೀನ್ ಹೆಂಗೆ ಸ್ಟ್ರಕ್ಚರ್ ಆಗಿದೆ ಅಂದ್ರೆ ನಾವು ಜೆನೆಟಿಕಲಿ ಡಯಾಬಿಟಿಸ್ಗೆ ಪ್ರಿಡಿಸ್ಪೋಸ್ ಆಗಿರ್ತೀವಿ ಇಂಡಿಯನ್ಸ್, ಏಷಿಯನ್ಸ್ ಅಲ್ಲಿ. ಸೊ ಡಯಾಬಿಟಿಸ್ ಬರೋ ಚಾನ್ಸಸ್ ನಮಗೆ ಆಲ್ರೆಡಿ ಜಾಸ್ತಿ ಇದೆ. ಸೊ ಕರೆಕ್ಟಾಗಿ ಹಾಲು ಕುಡಿಸಿದ್ರೆ ಮಹಿಳೆಗೂ ಮತ್ತೆ ಆ ಹಾಲು ಉಣಿಸಿದ ಮಗುಗುನು ಡಯಾಬಿಟಿಸ್ ಬರೋ ಚಾನ್ಸಸ್ನ ಕಡಿಮೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಅಂದ್ರೆ ಒಂದು ತಾಯಿಗೆ ಇದು ಒಂಥರ ಹೆಂಗಸರಿಗೆ ದೇವ್ರು ಕೊಟ್ಟಿರೋ ಭಾಗ್ಯ ಅಂತ ಹೇಳ್ಬೋದು. ಆ ಒಂದು ಹಾಲು ಕೊಡಿಸುವಾಗ ಇರೋ ಆ ಬಾಂಧವ್ಯತೆ ಮತ್ತೆ ಆ ಸ್ಯಾಕ್ರಿಫಿಕೇಶನ್ ಅಂದ್ರೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ತಾಯಿಗೆ ಆ ಸಂತೋಷನ ಬೇರೆ ಯಾವ್ದ್ರಲ್ಲೂ ಅವಳು ಪಡ್ಕೊಳಕ್ ಆಗೋದಿಲ್ಲ ತಾಯಿ ಹಾಲು ಕೊಡಿಸುವಾಗ. ಮತ್ತೆ ಆ ಮಗುಗೂ ಅಷ್ಟೇ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಚೆನ್ನಾಗ್ ಆಗ್ತದೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂತ ಅಂದ್ರೆ ಈಗ ಬಾಂಧವ್ಯ ಅಂತ ಹೇಳಿದಾಗ ನಾ ಹೇಳ್ತೀನಿ, ಕೆಲವು ಮಕ್ಕಳು ಯಾವುದೋ ಬೇರೆ ಕಾರಣಕ್ಕೆ ಅವರು ಎದೆ ಹಾಲಿಂದ ವಂಚಿತರಾಗ್ಬೋದು. ಈ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಸ್ಟಡೀಸ್ ಏನ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಎದೆ ಹಾಲು ಕುಡಿದಿರೋ ಮಕ್ಕಳಲ್ಲಿ ಆ ಥರದ ಆಕ್ಟಿವಿಟೀಸ್ ಕಡಿಮೆ. ಯಾರು ಆ ವಂಚಿತರಾಗಿರ್ತಾರೆ ಅವ್ರಿಗೆ ಆ ಆಂಟಿ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ ಅಂತ ಕೆಲವು ಸ್ಟಡೀಸ್ಗಳು ಹೇಳ್ತದೆ. ಸೊ ಅದು ಒಂದು ಇಂಪಾರ್ಟೆಂಟ್. ಮತ್ತೆ ತಾಯಿ ಹಾಲು ಉಳಿಸೋದ್ರಿಂದ ಕೆಲವರು ಮಹಿಳೆಯರು ಏನಂದ್ರೆ ಡೆಲಿವರಿ ಆದ ತಕ್ಷಣ ಕೆಲವು ಸಮಸ್ಯೆಗಳನ್ನ ಇದು ಮಾಡ್ತಾರೆ. ಅವ್ರಿಗೆ ಪೋಸ್ಟ್ ಪಾರ್ಟಲ್ ಸೈಕೋಸಿಸ್ ಅಂತ ಹೇಳ್ತೀವಿ. ಡೆಲಿವರಿ ಆದಮೇಲೆ ಅವ್ರಿಗೆ ಖಿನ್ನತೆಗೆ ಒಳಗಾಗ್ತಾರೆ. ಆ ಚಾನ್ಸಸ್ ಇದರಿಂದ ಕಡಿಮೆ ಮಾಡಬಹುದು. ಮತ್ತು ನೆಕ್ಸ್ಟ್ ಏನು ಅಂದರೆ ಈಗ ಕೆಲವ್ರದ್ದು ಇನ್ನೊಂದು ಇದೆ, ಡೆಲಿವರಿ ಆದಮೇಲೆ ಹಾಲು ಉಣಿಸಿದ್ರೆ ನಮ್ಮದು ಫಿಗರ್ ಮೇಂಟೈನ್ ಮಾಡಬೇಕು, ಅದು ಸೌಂದರ್ಯ ಹಾಳಾಗೋಗ್ತದೆ ಅನ್ನೋದು. ಬಟ್ ಅದು ಆ್ಯಕ್ಚುಲಿ ತಪ್ಪು, ಮೂಢನಂಬಿಕೆ. ಆ್ಯಂಡ್ ಅದು ಆ್ಯಕ್ಚುಲಿ ತಿಳುವಳಿಕೆ ಇರೋ ವಿದ್ಯಾವಂತ ಮಹಿಳೆಯರಲ್ಲೇ ಆ ಭಾವನೆಗಳು ಬರ್ತಾ ಇರೋದು ಸ್ವಲ್ಪ ಬೇಸರ ಆಗ್ತದೆ. ಆದರೆ ಅವ್ರಿಗೆ ಅದು ಒಂದು ಏನು ಅಂದರೆ ಅವರು ಕರೆಕ್ಟಾಗಿ ಹಾಲು ಕುಡಿಸಿದ್ರೆ ಅವ್ರದ್ದು ಎಕ್ಸ್ಟ್ರಾ ಫ್ಯಾಟ್ ಏನು ಡೆಪಾಸಿಟ್ ಆಗಿರ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅವ್ರದ್ದು ಸೌಂದರ್ಯಕ್ಕೆ ಹೆಚ್ಚು ಒತ್ತನ್ನ ಕೊಡ್ತದೆ, ಇಮ್ಮಡಿ ಆಗ್ತದೆ. ಸೊ ಅದನ್ನ ಅವರು ತಿಳ್ಕೋಬೇಕು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಈಗ ಡೆಲಿವರಿ ಆದ್ಮೇಲೆ ಒಂದು ಮಗುಗೆ ಇನ್ನೊಂದು ಮಗುಗೆ ನಾವು ಅಂತರನ ಕಾಯ್ಕೊಳ್ಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಒಂದು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗುವಾಗ
ಅವ್ರಿಗೆ ಅದನ್ನು ಇನ್ನೊಂದು ಸುಧಾರಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಒಂದು 2-3 ವರ್ಷ ಟೈಮ್ ಬೇಕು. ಸೊ ಆ ಟೈಮಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ನಾವು ಇನ್ನೊಂದು ಮಗುಗೆ ಅಂತರ ಕಾಯ್ಕೊಳ್ಳಿಕ್ಕೆ ಏನು ಮಾಡಬೇಕು ಡಾಕ್ಟ್ರೆ ಅಂತ ಅವ್ರು ಕೇಳ್ಬೋದು. ಅದಕ್ಕೆ ಹಲವಾರು ವಿಧಾನಗಳಿರ್ತದೆ. ಅದರಲ್ಲಿ ಮೇಯ್ನ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕೆ ಹೇಳ್ತೀವಿ. ಅದರಿಂದ ಕಾಂಟ್ರಸೆಪ್ಟಿವ್ ಆಗಿನೂ ಅಂದರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗದೇ ಇರೋಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಗಳು ಇದರಿಂದ ಆಗ್ಬೋದು. ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಹೇಳ್ತೀವಿ, ಲ್ಯಾಕ್ಟೇಷನಲ್ ಅಮೆನೂರಿಯಾ ಮೆಥಡ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ರೆಗ್ಯುಲರ್ ಆಗಿ ಹಾಲು ಕುಡಿಸಿದ್ರೆ ಅವ್ರಿಗೆ ಪೀರಿಯಡ್ಸ್ ಬರದೇ ಇರ್ಬೋದು. ಆವಾಗ ಎಗ್ಗು ಉತ್ಪತ್ತಿ ಆಗದೆ ಅದಕ್ಕೊಂದು ಕಾಂಟ್ರಸೆಪ್ಟಿವ್ ಥರನೂ ಆಗ್ತದೆ. ಸೊ ಅವರು ಆ ಇನ್ನೊಂದು ಮಗು ಪ್ರೆಗ್ನೆನ್ಸಿನ ಮುಂದೂಡೋಕ್ಕೂ ವ್ಯವಸ್ಥೆ ಆಗ್ತದೆ. ಆದರೆ 100% ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ ಈ ಮೆಥಡಲ್ಲಿ. ಒಂದು 60% ಕರೆಕ್ಟಾಗಿ ಅಂದರೆ ಹಾಲು ಕುಡಿಸಿದ್ರೆ ಅಂತರವನ್ನು ಕಾಪಾಡ್ಕೊಳ್ಬೋದು 2 ಮಗುವಿನ ನಡುವೆ ಈ ಮೂಲಕ ಅಂತ ನೀವು ಹೇಳಿದ್ರಿ. ಹಾಗೆ ತಾಯಿಗೆ ಏನೆಲ್ಲ ಪ್ರಯೋಜನಗಳಿವೆ ಎದೆ ಹಾಲು ಉಣಿಸೋದ್ರಿಂದ ಅಂತ ಹೇಳೋದನ್ನು ಕೂಡ ತಿಳಿಸಿದ್ದೀರಾ. ಈಗ ತಾಯಂದಿರು ಯಾವ ರೀತಿಯಲ್ಲಿ ಎದೆ ಹಾಲನ್ನು ಉಣಿಸಬೇಕು ಮಕ್ಕಳಿಗೆ ಅಂತ ಹೇಳ್ಬೋದಾ? ಅಂದರೆ ಕೆಲವರಿಗೆ ತಾಯಂದಿರಿಗೆ ಯಾವ ರೀತಿ ಕೂತು ಉಣಿಸ್ಬೇಕಾ ಅಥವಾ ಮಲಗಿ ಉಣಿಸ್ಬೇಕಾ, ಉಣಿಸಿ ಆದಮೇಲೆ ಏನು ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ ಕೆಲವರಿಗೆ, ಎಲ್ಲರಿಗೆ ಅಂತಲ್ಲ. ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ಬೋದಾ? ಹೌದು, ಇದು ಒಳ್ಳೆ ಪ್ರಶ್ನೆ. ಈಗ ಕೆಲವರಿಗೆ ಏನಾಗ್ತದೆ ಅಂದರೆ ಯಾವ ಥರ ಹಾಲು ಕುಡಿಸ್ಬೇಕು, ಹಾಲು ಕರೆಕ್ಟಾಗಿ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇರಲ್ಲ. ಅಂದರೆ ಈಗ ಕೆಲವರು ಇನ್ನೊಂದು ಏನಾಗ್ತದೆ ಅಂದರೆ ಅವರು ಪ್ರೆಗ್ನೆನ್ಸಿಗೆ ಪ್ಲಾನೇ ಮಾಡಿಲ್ಲ. ಮೋಸ್ಟ್ ಈಗ ಭಾರತದಲ್ಲಿ ಹೆಂಗೆ ಆಗ್ತದೆ ಅಂತಂದರೆ ಮೋಸ್ಟ್ ಆಫ್ ದ ಪ್ರೆಗ್ನೆನ್ಸೀಸ್ ಆರ್ ನಾಟ್ ಪ್ಲ್ಯಾನ್ಡ್ ಪ್ರೆಗ್ನೆನ್ಸೀಸ್, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವರಿಗೆ ಕರೆಕ್ಟಾಗಿ ಮಾಹಿತಿ ಇರೋದಿಲ್ಲ. ಎದೆ ಹಾಲು ಉಣಿಸೋದು ಅದು ಒಂದು ಟೆಕ್ನಿಕ್ಗಳಿರ್ತದೆ. ಮಗುನ ಯಾವ ಥರ ಎತ್ಕೊಳ್ಬೇಕು, ಮತ್ತು ಮಗು ಎದೆಗೆ ಹಚ್ಚಿದಾಗ ಯಾವ ಭಾಗನ ಫುಲ್ ಅದು ಇದು ಮಾಡ್ಕೊಂಡಿರ್ಬೇಕು, ಅದಕ್ಕೆ ಗುಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಪೂರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಮೇಯ್ನ್ ಆಗಿ ಏನಂದರೆ ಈಗ ಫಸ್ಟು ಒಂದು ತಾಯಿ ಹಾಲು ಕುಡಿಸುವಾಗ ಹಾಲಲ್ಲಿ 2 ಭಾಗಗಳಾಗ್ತದೆ. ಫಸ್ಟಿಗೆ ನಾವು ಮನೆಯಿಂದ ಹೊರಗಡೆಯಿಂದ ಎಲ್ಲರೂ ಬರ್ತಾ ಇದ್ದಾಗ ಬಿಸಿಲಲ್ಲಿ ಬಂದಿರ್ತೀವಿ, ಅವಾಗ ಏನಾಗ್ತದೆ ಬಾಯಾರಿಕೆ ಆಗಿರ್ತದೆ. ಸೊ ಮಗುಗೆ ಫಸ್ಟು ಹಸಿವಾದಾಗ ಫಸ್ಟ್ ಬಾಯಾರಿಕೆ ಆಗಿರ್ತದೆ. ಅದಕ್ಕೆ 4 ಮಿಲ್ಕ್ ಅಂತ ಹೇಳ್ತೀವಿ. ಅದು ಫಸ್ಟ್ ಎದೆಗೆ ಹಚ್ಚಿದ ತಕ್ಷಣ ಸಿಗುವಂಥ ಹಾಲು. ಅದರಲ್ಲಿ ಏನಾಗ್ತದೆ ಅಂದರೆ ನೀರಿನ ಅಂಶ ಜಾಸ್ತಿ ಇರ್ತದೆ, ಪ್ರೋಟೀನ್ಗಳು, ಮಿನರಲ್ಸ್ ಮತ್ತು ವಿಟಮಿನ್ಸ್ಗಳು ಮತ್ತು ಸಕ್ಕರೆ ಅಂಶಗಳು ಇರ್ತದೆ. ಸೊ ಅದು ಮಗುದು ಬಾಯಾರಿಕೆನ ಕಮ್ಮಿ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಅದು ಫ್ಯಾಟ್ ಅಂಶದಲ್ಲಿ ರಿಚ್ ಇರ್ತದೆ, ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ಈಗ ನಾವು ಬರೀ ಸಕ್ಕರೆ ಅಂಶ ತಗೊಂಡ್ರೆ ನಮಗೆ ಬೇಗ ಹೊಟ್ಟೆ ತುಂಬ್ತಾದ್ರೆ ಬೇಗ ನಮಗೆ ಹಸಿವಾಗ್ತದೆ. ಮಗುಗೆ ಫಸ್ಟ್ ಹಾಲು ನೀರು ಹಾಲು ಕುಡಿಸ್ಬಿಟ್ರೆ ಅದಕ್ಕೆ ಬೇಗ ಹೊಟ್ಟೆ ಹಸಿವಾಗ್ತದೆ, ಮತ್ತೆ ಅದು ದಪ್ಪ ಆಗಲ್ಲ ಪಾಪು. ಸೊ ಅದಕ್ಕೆ ಫಸ್ಟ್ದು ಮತ್ತೆ ಸೆಕೆಂಡ್ ಹಾಫ್ 2 ಮಿಲ್ಕ್ನು ಕರೆಕ್ಟಾಗಿ ಕುಡಿಸ್ಬೇಕು. ನಾವು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅವರಿಗೆ. ಒಂದ್ಸರಿ ಹಾಲು ಕುಡಿಸುವಾಗ ಒಂದು ಎದೆದು ಫುಲ್ ಹಾಲು ಕುಡಿಸ್ಬೇಕು ಅಮ್ಮ. ಫಸ್ಟ್ ಹಾಲು ನೀರು ಹಾಲು ಥರ ಬರ್ತದೆ, ಸೆಕೆಂಡ್ ಹಾಲು ಗಟ್ಟಿ ಹಾಲು ಬರ್ತದೆ. ಸೆಕೆಂಡ್ ಹಾಲು ಬರೋದು ಮಗು ದಪ್ಪ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಫಸ್ಟ್ ಹಾಲು ಅದರದ್ದು ಬಾಯಾರಿಕೆನ ಮತ್ತು ವಿಟಮಿನ್ಸ್ಗಳನ್ನೆಲ್ಲ ಸಪ್ಲೈ ಮಾಡ್ತದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಸ್ಟ್ ಹಾಲು ಕುಡಿಸುವಾಗ ಒಂದು ಕಡೆ ಫುಲ್ ಹಾಲು ಕುಡಿಸಿ ಇನ್ನೊಂದು ಎದೆಗೆ ಶಿಫ್ಟ್ ಆಗಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಗು ಅಳ್ತು ಒಂದು ಕಡೆ ಹಾಲು ಕುಡಿಸ್ತಾರೆ, ಸೊ ಆಯಿತು ಅದು ಸುಮ್ಮನೆ ಆಗಿಬಿಡ್ತು. ಅದು ಇನ್ನೊಂದು ಸರಿ ಆಗುವಾಗ ಇನ್ನೊಂದು 2ನೇ ಬ್ರೆಸ್ಟ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಆಗ 2 ಸರಿನೂ ಅದಕ್ಕೆ ನೀರು ಹಾಲೇ ಸಿಗ್ತದೆ. ಅವ್ರು ಹೇಳ್ತಾರೆ ಕರೆಕ್ಟಾಗಿ ಹಾಲು ಕುಡಿಸ್ತಾ ಇದ್ದೀನಿ ಮೇಡಮ್, ಆದರೆ ಅದು ಮಗು ದಪ್ಪನೇ ಆಗ್ತಾ ಇಲ್ಲ ಅಂತ. ಸೊ ಅಲ್ಲಿ ಪ್ರಾಬ್ಲಮ್ ಇರೋದು ಒಂದು ಸರಿ ಕುಡಿಸುವಾಗ ಫಸ್ಟ್ದು ಅಂಡ್ ಸೆಕೆಂಡ್ ಹಾಫ್ 2 ಮಿಲ್ಕ್ನು ಅವರು ಕರೆಕ್ಟಾಗಿ ಕುಡಿಸ್ಬೇಕು. ಒಂದು ಕಡೆ ಕುಡಿಸಿ ಅದು ಪೂರ್ತಿ ಕುಡಿದಾದ್ಮೇಲೆ ಇನ್ನೊಂದು ಇದಕ್ಕೆ ಹಾಕೊಳ್ಬೇಕು. ಹೌದು. ಮತ್ತು ಟೆಕ್ನಿಕ್ಸಿಗೆ ಬಂದಾಗ ಪೊಸಿಷನ್ ಆಫ್ ದ ಮದರ್ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾವ ಥರ, ನಾವು ಹೆಚ್ಚಿನ ಅಂಶ ಹೇಳ್ತೀವಿ ಯಾವಾಗಲೂ ಕುತ್ಕೊಂಡು ಕುಡಿಸ್ಬೇಕು, ಮತ್ತು ತಾಯಿಗೆ ಕಂಫರ್ಟಬಲ್ ಪೊಸಿಷನಲ್ಲಿ ಕುಡಿಸ್ಬೇಕು. ಆ್ಯಂಡ್ ಹೆಚ್ಚಿನ ಸರಿ ನಾವು ಮಲ್ಕೊಂಡು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಮಗುಗೆ ಮಲಗಿಸಿ ಹಾಲು ಕುಡಿಸಿದ್ರೆ ಅದು ಒಂದೊಂದು ಸರಿ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಸಡನ್ನಾಗಿ ನೀರು ಕುಡಿಯೋದು ಅಂದರೆ ಗಳಗಳ ಕುಡಿದು ಬಿಡ್ತೀವಲ್ಲ, ಆಗ ಮಗುಗೆ ಏನಾಗ್ತದೆ ಅಂದರೆ ಹಾಲು ಶ್ವಾಸಕೋಶಕ್ಕೆ ಹೋಗ್ಬಿಡೋಂಥ ಚಾನ್ಸಸ್ ಇರ್ತದೆ. ಶ್ವಾಸಕೋಶಕ್ಕೆ ಹೋದರೆ ಅದು ಆಸ್ಪಿರೇಷನ್ ಆಗಿಬಿಟ್ಟು ಸಡನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟೊಂದು ಪ್ರಕರಣಗಳನ್ನ ಇದರಲ್ಲಿ ನೋಡಿದ್ದೇವೆ. ಸೊ ಅದಕ್ಕೆ ಯೂಶಲಿ ಮಲ್ಕೊಂಡು ಹಾಲು ಕುಡಿಸ್ಬೇಡಿ ಅಂತ ಹೇಳ್ತೀವಿ. ಅದು ಕೂತ್ಕೊಂಡು ಅವ್ರಿಗೆ ಕಂಫರ್ಟಬಲ್, ಹಿಂದ್ಗಡೆ ಒಂದು ಬೆನ್ನಿಗೆ ಒಂದು ಪಿಲ್ಲೋ ಏನಾರು ಇಟ್ಕೊಂಡು ತಾಯಿಗೆ ಕಂಫರ್ಟಬಲ್ ಆಗಬೇಕು. ಇಲ್ಲಾಂದರೆ ಅವಳಿಗೆ ಬೆನ್ನು ಬರೋದು ಅಂಡ್ ಸುಸ್ತಾಗೋದು ಈ ಥರ ಎಲ್ಲ ಆಗ್ತದೆ. ಮತ್ತು ಬೇಬಿದು ಬಾಡಿನ ಒಂದು ಕಡೆ ಕೈಯಲ್ಲಿ ಇಟ್ಕೊಂಡು ಅದನ್ನ ಸಪೋರ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಅದು ಯೂಶಲಿ ಎಲ್ಲ ತಾಯಂದಿರಿಗೆ ಕೆಲವು ವಿದ್ಯೆಗಳು ಕಲಿಯದೇ ಬರೋ ವಿದ್ಯೆಗಳು ಅನ್ನೋ ಥರ ಇದು ಹಾಲು ಕುಡಿಸೋದು. ಕೆಲವರಿಗೆ ಸ್ವಲ್ಪ ಇದಕ್ಕೆ ಮಾಹಿತಿ ಕಡಿಮೆ ಇರ್ಬೋದು, ಅದು ತಾನಾಗಿ ಬಂದ್ಬಿಡ್ತದೆ. ಮತ್ತು ಮಗುದು ಲ್ಯಾಚಿಂಗ್ ಅಂತ ಹೇಳ್ತೀವಿ. ಹೆಂಗೆ ಅದು ಮಗು ಬಾಯಿನ ಎದೆಗೆ ಹಾಕೋಬೇಕು ಅಂತ. ಎದೆನಲ್ಲಿ ನಿಪ್ಪಲ್ ಅಂತ ಹೇಳ್ತೀವಿ ಮತ್ತು ಏರಿಯೋಲ್ ಅಂತ ಹೇಳ್ತೀವಿ. ಮಗು ಫಸ್ಟು ಬಾಯಿನ ಫುಲ್ ಅಗಲ ಮಾಡ್ಕೊಂಡು ಆ ನಿಪ್ಪಲ್ನ ಮತ್ತು ಏರಿಯೋಲ್ನ ಫುಲ್ ಕಚ್ಕೋಬೇಕು. ಕಪ್ಪು ಭಾಗನ ಫುಲ್ ಮುಚ್ಕೋಬೇಕು. ಆವಾಗ ಮೇಲ್ಗಡೆದು ಭಾಗ ಮಾತ್ರ ಕಾಣ್ತದೆ ಕಪ್ಪುದು, ಕೆಳಗಡೆ ಭಾಗ ಕಾಣೋದಿಲ್ಲ.
ಮತ್ತೆ ಮಗುದು ಗದ್ದ ಅಲ್ಲಿಗೆ ಕೆಳಗಡೆಗೆ ಟಚ್ ಆಗ್ತಾ ಇರಬೇಕು, ತಾಯಿದು ಎದೆಗೆ ಟಚ್ ಆಗಬೇಕು. ಆವಾಗ ಮಗುದು ಕೆಳಗಡೆದು ತುಟಿ ಹೊರಗಡೆ ಬಂದಂಗೆ ಆಗ್ತದೆ. ಮೇಲ್ಗಡೆ ತುಟಿ ಕಚ್ಕೊಂಡಿರ್ತದೆ, ಕೆಳಗಡೆ ಭಾಗ ಸ್ವಲ್ಪ ಹೊರಗಡೆ ಬಂದಂಗೆ ಇರ್ತದೆ. ಅದನ್ನ ಗುಡ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಆ ತರ ಇದ್ರೆ ಕರೆಕ್ಟ್ ಆಗಿ ಮಿಲ್ಕ್ ಸೆಕ್ರೀಷನ್ ಆಗ್ತದೆ, ಮಗು ಚೆನ್ನಾಗಿ ಹಾಲನ್ನ ಕುಡಿತದೆ. ಅದು ಈ ತರದ್ದು ಅಂಶಗಳು ಕರೆಕ್ಟ್ ಆಗಿಲ್ಲ ಅಂತ ಅದನ್ನ ಪೂರ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಮಗುಗೆ ಹಾಲು ಕುಡಿಲಿಕ್ಕೆ ಸಮಸ್ಯೆ ಆಗ್ಬೋದು. ಹೌದು, ಉಸಿರು ಕಟ್ಟುವಂತ ಸಮಸ್ಯೆ ಆಗ್ಬೋದು. ಹೌದು. ಈಗ ತಾಯಿ ಯಾವ ರೀತಿ ಎದೆ ಹಾಲು ಕುಡಿಸ್ಬೇಕು ಅಂತ ಹೇಳೋದ್ರ ಬಗ್ಗೆ ಹೇಳಿದ್ರಿ. ಈಗ 2 ಮಕ್ಳು ಇರ್ಬೋದು ಅಥವಾ 3 ಮಕ್ಳು ಇರ್ಬೋದು, ಅವಳಿಗಳು ಅಂತ ನಾವು ಏನ್ ಕರಿತೇವೆ. ಅಂತ ಸಂದರ್ಭದಲ್ಲಿ ಹೇಗೆ ಎದೆ ಹಾಲನ್ನ ಕುಡಿಸ್ಬೇಕು? ಈಗ ಒಂದು ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಒಂದು ಮಗು ಜೊತೆಗೆ ಅಭ್ಯಾಸ ಆಗಿರ್ತದೆ. 2 ಮಕ್ಳಿರುವಾಗ ತಾಯಿಗೂ ಸ್ವಲ್ಪ ಅದು ಕಷ್ಟ ಆಗ್ಬೋದು. ಯಾಕೆಂದ್ರೆ ಒಂದು ಮಗುನ ಹೆಂಗೆ ಸಂಭಾವಿಸೋದು ಅದೇ ತರ 2 ಮಕ್ಕಳನ್ನ ಒಟ್ಟಿಗೆ ಸಂಭಾವಿಸೋದು ಸ್ವಲ್ಪ ಕಷ್ಟ ಇರ್ತದೆ. ಆದ್ರೂ ಅವಳಿಗೆ ಅದರಲ್ಲಿ ಒಂದು ಖುಷಿನೂ ಇರ್ಬೋದು. ಯೂಶಲಿ ಏನ್ ಹೇಳ್ತೀವಿ ಅಂದ್ರೆ 2 ಮಕ್ಕಳನ್ನ ಒಂದೇ ಸರಿಗೆ 2 ಎದೆಗೆ ಹಾಕೊಂಡು ಕುಡಿಸಿದ್ರೆ ಅವಳಿಗೆ ಒಂದು ಮಗುಗೆ ಕುಡಿಸಿ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಮಗು ಕೊಡ್ಬೇಕು ಅನ್ನುವಾಗ ಅವಳಿಗೆ ಸ್ಟ್ರೇನ್ ಜಾಸ್ತಿ ಆಗ್ತದೆ. ಅಂಡ್ ಹಾಲು ಕುಡಿಸ್ತಾರೆ ತಾಯಿಗಳು ಅಂತಂದ್ರೆ ಅವ್ರಿಗೆ ಏನು ಕಷ್ಟ ಇಲ್ಲ ಅಂತ ಇಲ್ಲ, ಅದಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಅವ್ರಿಗೂ ಸುಮಾರು ಹೊತ್ತು ಕೂತ್ಕೋಬೇಕು, ಬೆನ್ನು ನೋವು ಬರ್ತದೆ, ಮತ್ತೆ ಬೇರೆ ಏನು ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಮನೆಯವ್ರದ್ದು ಕುಟುಂಬದವ್ರದ್ದು ಸಹಕಾರ ಚೆನ್ನಾಗಿತ್ತು ಅಂದ್ರೆ ಯಾರೋ ಒಬ್ರು ಅಸಿಸ್ಟ್ ಮಾಡೋರು ಇರ್ಬೋದು. ಕೆಲವ್ರು ಹೆಂಗೆ ಅಂದ್ರೆ ಈಗೇನೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ಲಿ ಗಂಡ ಹೆಂಡತಿ ಮಗು ಬಿಟ್ರೆ ಬೇರೆ ಯಾರು ಇರೋದಿಲ್ಲ. ಅಜ್ಜಿಗಳೆಲ್ಲ ಇರಕ್ಕಾಗಲ್ಲ, ಅವರೆಲ್ಲೋ ಸಿಟಿಲಿ ಇರ್ತಾರೆ. ಅಜ್ಜಿಗಳಿಗೆ ಸಿಟಿ ವಾತಾವರಣ ಇಡಿಸದೇ ಇರ್ಬೋದು. ಆ ತರ ಇದಕ್ಕೆ ಟ್ವಿನ್ಸ್ ಇದ್ದಾಗ ಏನಂದ್ರೆ 2 ಕಡೆ ಎದೆಗೆ ಒಂದೇ ಸರಿ, ಅದಕ್ಕೆ ಫುಟ್ಬಾಲ್ ನ ಇಟ್ಕೊಳ್ಳೋ ಪೊಸಿಷನ್ ಅಲ್ಲಿ ಅಂತ ಹೇಳ್ತೀವಿ. ಆ ತರ 2 ಮಕ್ಕಳನ್ನ ಒಂದೇ ಸರಿ ಹಾಲು ಕುಡಿಸಿದ್ರೆ ಅವಳಿಗೆ ಆ ಟೈಮ್ ಮಿಕ್ತದೆ. ಸೊ ಅವಳು ಆ ಟೈಮಲ್ಲಿ 2 ಒಟ್ಟಿಗೆ ಹಾಲು ಕುಡಿಸ್ಬಿಟ್ರೆ ಬೇರೆ ಟೈಮಲ್ಲಿ ಅವಳು ಬೇರೆ ಅವಳದು ಕೆಲಸಗಳನ್ನ ಅಥವಾ ಮಗುದೇ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೌದು, ಮತ್ತೆ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ 2 ಒಟ್ಟಿಗೆ ಸಿಗ್ತದೆ. ಹೌದು, ಇಲ್ಲದಿದ್ರೆ ಅನ್ಯಾಯ ಆಗುತ್ತಲ್ಲ. ಹೌದು. ಇನ್ನೀಗ ಕೆಲವು ತಾಯಂದಿರು ಕರ್ತವ್ಯದ ಮೇಲೆ ಹೋಗಬೇಕಾಗುತ್ತೆ, ಉದ್ಯೋಗದಲ್ಲಿರುವಂಥ ತಾಯಂದಿರು. ಅವರಿಗೆ ನೀವು ಯಾವ ರೀತಿ ಹಾಲುಣಿಸೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತೀರಾ? ಅವಕಾಶಗಳು ಈಗೆಲ್ಲ ಇದೆ. ಅವರಿಗೆ ಯೂಶಲಿ ತಿಂಗಳವರೆಗೆ ಕಡ್ಡಾಯವಾಗಿ ಹಾಲು ಉಣಿಸ್ಬೇಕಾಗುತ್ತೆ. ಈಗ ಒಂದು ಏನಂದ್ರೆ ಯೂಶಲಿ ವರ್ಕಿಂಗ್ ವುಮೆನ್ಸ್ಗೆ ಒಂದು ಸರ್ಕಾರದ ಮುಖಾಂತರ ಕೆಲವು ಅನುಕೂಲಗಳಿದೆ. ಏನಂದ್ರೆ ಯೂಶಲಿ 6 ತಿಂಗಳವರೆಗೆ ಮೆಟರ್ನಿಟಿ ಲೀವ್ ಇರ್ತದೆ. ಸೊ ಆ ರಜೆದಲ್ಲಿ ಅವಳು ಎಷ್ಟು ಅನುಕೂಲ ಆಗ್ತದೆ ಅಷ್ಟನ್ನ ಉಪಯೋಗಿಸ್ಕೊಂಡು ಮನೇಲೇ ಇರ್ತಾರೆ. ಅವರು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ಬೋದು. ಕೆಲವರು ಏನಾಗ್ತದೆ ಅಂದ್ರೆ ಅವ್ರದ್ದು ಮೆಟರ್ನಿಟಿ ಲೀವ್ನ ಸ್ವಲ್ಪ ಮುಂಚೆನೆ ತಗೊಂಡಿರ್ತಾರೆ ಕೆಲವು ಕಾರಣಾಂತರಗಳಿಂದ. ಆ ಥರ ಇದ್ದಾಗ ಒಂದು 2 ತಿಂಗಳು 3 ತಿಂಗಳು ಮುಂಚೆ ತಗೊಂಡಿತ್ತು ಅಂತಂದ್ರೆ ಅವ್ರ ಮಗುಗೆ 2 ತಿಂಗಳು 3 ತಿಂಗಳಾಗುವಾಗಲೇ ಅವರು ಮತ್ತೆ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಬರ್ಬೋದು. ಆ ಥರ ಇದ್ದಾಗ ಯೂಶಲಿ ಏನಾದರೂ ಮನೆ ಹತ್ರ ಇತ್ತು ಅಂತಂದರೆ ಆಫೀಸ್ಗಳಲ್ಲಿ ಅವ್ರಿಗೆ ಬ್ರೆಸ್ಟ್ ಫೀಡಿಂಗಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ, ಹೋಗಿ ಹಾಲು ಉಣಿಸಿ ಬರ್ಬೋದು. ಬಟ್ ದೂರ ಎಲ್ಲ ಇತ್ತು ಅನ್ನುವಾಗ ಅವ್ರು ಏನು ಮಾಡ್ಬೋದು ಅಂದರೆ ಆ ಹಾಲನ್ನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಒಂದು ಕಂಟೈನರಲ್ಲಿ ಇಟ್ಟು ಬರ್ಬೋದು. ಮನೇಲಿ ಯಾರಿರ್ತಾರೆ ಅವರು ಅದನ್ನು ಕುಡಿಸ್ಬೋದು. ಎಕ್ಸ್ಪ್ರೆಸ್ ಮಾಡಿದ ಮಿಲ್ಕನ್ನು ಒಂದು 5 to 6 hours ಅವರು ಅದನ್ನು ಪ್ರಿಸರ್ವ್ ಮಾಡ್ಬೋದು. ಕ್ಲೀನ್ ಕಂಟೈನರಿಗೆ ಹಾಕ್ಬಿಟ್ಟು ಅದರಲ್ಲಿ ಪಲಾಡ ಅಂತ ಹೇಳ್ತೀವಿ ಅಥವಾ ಒಳ್ಳೆ ಅಂತೆಲ್ಲ ಹೇಳ್ತಾರಲ್ಲ ಅದರಲ್ಲಿ ಕುಡಿಸ್ಬೋದು. ಯೂಶಲಿ ಬಾಟ್ಲನ್ನು ನಾವು ಅಡ್ವೈಸ್ ಮಾಡೋದಿಲ್ಲ. ಏಕೆಂದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದ್ರ ವಿಷಯ ಬಂದಾಗ ಹೇಳ್ತಾ ಇದ್ದೀನಿ. ತಾಯಿ ಹಾಲು ಅಮೃತ ಅಂತ ಹೇಳ್ತಾರೆ, ಬಾಟ್ಲಿ ಹಾಲು ವಿಷ ಅಂತ ಹೇಳ್ತಾರೆ. ಸೊ ಬಾಟ್ಲ ಹಾಲಲ್ಲಿ ಈಗ ವಿಷ ಅಂತ ಅಂದರೆ ಹಾಲು ವಿಷ ಅಲ್ಲ, ನಾವು ಕೊಡುವಾಗ ವಿಷವಾಗಿ ಪರಿಣಾಮ ಆಗ್ಬೋದು. ಅಂದರೆ ಕ್ರಿಮಿಗಳು ಕೀಟಗಳು ಎಲ್ಲ ಆಗಿ ಮಗುಗೆ ಇನ್ಫೆಕ್ಷನ್ ಆಗಿ ಅದರಿಂದ ಮರಣ ಹೊಂದೋ ಸಾಧ್ಯತೆಗಳಿರ್ತದೆ. ಸೊ ಅದಕ್ಕೆ ಬಾಟ್ಲಿ ಹಾಲನ್ನು ನಾವು ಯೂಶಲಿ ಅಡ್ವೈಸ್ ಮಾಡೋದಿಲ್ಲ. ಯಾವುದು ಮಕ್ಕಳ ಡಾಕ್ಟರ್ ಆಗಲಿ ಹೆರಿಗೆ ತಜ್ಞರಾಗಲಿ ಅದನ್ನು ಅಡ್ವೈಸ್ ಮಾಡೋದಿಲ್ಲ. ಇನ್ನೊಂದು ಏನಂದರೆ ನೀವು ಹೇಳಿದ್ರಿ ವರ್ಕಿಂಗ್ ವುಮೆನ್ಸಿಗೆ ಅಂತ. ಇನ್ನೊಂದು ಏನಂದರೆ ಈಗ ಕೆಲವು ಕಾರಣಗಳಿಂದಾಗಿ ಅವಳಿಗೆ ತಾಯಿ ಹಾಲು ಬರದೇ ಇರುವಂಥ ಚಾನ್ಸಸ್ ಇರುವಾಗ ಈಗ ನಾವೇನು ಬ್ಲಡ್ ಇಲ್ಲ ಅಂತಂದರೆ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಅದೇ ಥರ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗಳಂತನೂ ಇದೆ. ಸೊ ಈಗ ಕೆಲವರಿಗೆ ಎಕ್ಸ್ಟ್ರಾ ತುಂಬ ಹಾಲಿತ್ತು ಅಂದರೆ ಅದನ್ನು ಶೇಖರಿಸಿ ಅದನ್ನು ರೆಫ್ರಿಜರೇಟರ್ ಇಟ್ಟರು 24 hours ತನಕ ಅದನ್ನು ಯೂಸ್ ಮಾಡ್ಬೋದು. ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗಳಂತ ಇದೆ. ಸೊ ಅದನ್ನು ಅಂದರೆ ಇಲ್ಲಿ ಸಣ್ಣ ಊರುಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ದೊಡ್ಡ ದೊಡ್ಡ ಊರುಗಳಲ್ಲಿ ಅದರದ್ದು ವ್ಯವಸ್ಥೆಗಳು ಇದೆ. ಇನ್ನೊಂದು ಮಾತಿದೆ, ಈಗ ತಾಯಂದಿರಿಗೆ ಹಾಲು ಬರಲ್ಲ ಅಂತ ಹೇಳ್ತಾರೆ, ಹಾಗೆ ಅವರು ನೀರು ಕುಡಿಯೋದು ಅಥವಾ ದ್ರವಾಹಾರಗಳನ್ನ ಸೇವಿಸೋದು ಕಡಿಮೆ ಇರ್ತದೆ. ಅದು ಜಾಸ್ತಿ ಸೇವಿಸಿದಾಗ ಕೂಡ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಒಳ್ಳೆ ಪ್ರಶ್ನೆ. ಕೆಲವರಿಗೆ ಬ್ರೆಸ್ಟ್ ಫೀಡಿಂಗಲ್ಲಿ ಕೆಲವು ಪ್ರಾಬ್ಲಮ್ಗಳಾಗ್ಬೋದು. ಏಕೆಂದರೆ ನೀವು ಹೇಳಿದರೆ ಹಾಲು ಉತ್ಪತ್ತಿ ಆಗೋದು ಅಂತ. ಮತ್ತು ಇನ್ನೊಂದು ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ಗೆ ಒಂದು ಸೈಕಾಲಜಿ ಈಸ್ ಇಂಪಾರ್ಟೆಂಟ್. ಅಂದರೆ
ತಾಯಿದು ಮನಸ್ಥಿತಿ ಏನಿದೆ ಅದು. ಈಗ ನಮಗೆ ಒಳ್ಳೇದಾಗ್ತದೆ ಅಂದರೆ ಒಳ್ಳೇದಾಗ್ತದೆ, ಮನಸ್ಸಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ವಿಲ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್. ಅದೇ ಥರ ಹಾಲು ಬರಲ್ಲ ಅಂತ ಅವರು ಮನಸ್ಸಲ್ಲಿ ಅನ್ಕೋಬಾರ್ದು. ನಾವು ಅದನ್ನೇ ಹೇಳ್ತೀವಿ ರೌಂಡ್ಸಲ್ಲಿ, ಮೇಡಮ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನಾವು ಎಕ್ಸ್ಪ್ರೆಸ್ ಮಾಡಿ ತೋರ್ಸೋಕೆ ಬರ್ತೇವೆ, ನೋಡಪ್ಪ ಇಷ್ಟೊಂದು ಬರ್ತಾ ಇದೆಯಲ್ಲ ಅಂತ. ಸೊ ಅದಕ್ಕೆ ಹೇಳ್ತೀವಿ ಹಂಗೆ ಹೇಳಬೇಡಿ, ಹಂಗೆ ಬರದೇ ಇರಂಗೆ ಆಗ್ಬಿಡ್ತದೆ. ಸೊ ಪಾಸಿಟಿವ್ ಥಿಂಕಿಂಗ್ ಫಸ್ಟ್ ಒಂದು. ಮತ್ತು ಬೇರೆ ಏನು ಅಂತಂದರೆ ಅವರು ನಾರ್ಮಲ್ ಆಗಿ ಏನು ಆಹಾರಗಳನ್ನ ತಗೋಬೇಕು ಅದನ್ನು ತಗೊಳ್ಬೇಕು. ನಮ್ಮಲ್ಲಿ ಏನು ಮೂಢನಂಬಿಕೆ ಇದೆ ಅಂದರೆ ಡೆಲಿವರಿ ಆದ ತಕ್ಷಣ ಬಾಣಂತಿಯಲ್ಲ, ಅವ್ರಿಗೆ ಅನ್ನಕ್ಕೆ ಒಂಚೂರು ಈರುಳ್ಳಿ ಹಾಕಿ ಕೊಡೋದು, ಪೆಪ್ಪರ್ ಸಾರು ಅಷ್ಟೇ, ಬೇರೆ ಏನು ನ್ಯೂಟ್ರಿಷನ್ ಕೊಡಲ್ಲ. ಸೊ ನೀರು ಕೊಡಬೇಕು, ನೀರು ಎಷ್ಟು ಕುಡಿತಾರೆ ಅಷ್ಟು ಒಳ್ಳೇದು. ಇವ್ರದ್ದು ಏನು ಅಂದರೆ ಅಭಿಪ್ರಾಯ, ನೀರು ಕುಡಿದ್ರೆ ದಪ್ಪ ಆಗಿಬಿಡ್ತಾರೆ, ಮೈಯಲ್ಲಿ ನೀರು ತುಂಬ್ಕೊಂಡ್ಬಿಡ್ತದೆ. ಅದು ಯೂಶಲಿ ತಪ್ಪು. ಅದು ನೀರು ಚೆನ್ನಾಗಿ ಕುಡಿಬೇಕು. ನೀರು ಕುಡಿದಿದ್ದು ಮೂತ್ರದಲ್ಲಿ ಹೋಗಿರ್ತದೆ, ಅದು ಫ್ಯಾಟ್ ಏನು ಡೆಪಾಸಿಟ್ ಆಗೋದಿಲ್ಲ. ಮತ್ತು ಕೆಲವು ಪ್ರಾಬ್ಲಮ್ಗಳಿರ್ಬೋದು. ಈಗ ಬ್ರೆಸ್ಟಲ್ಲೇನೆ, ಬ್ರೆಸ್ಟ್ದು ಇದು ಏನು ಅಂದರೆ ನಾವು ಮೈನಾಗಿ ನಾವು ಒಂದು ಗರ್ಭಿಣಿನ ಏನು ನಾವು ಪರೀಕ್ಷೆ ಮಾಡ್ತಾ ಇರ್ತೀವಿ, ಆ್ಯಂಟಿನೇಟಲ್ ಕೇರ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಈ ಬ್ರೆಸ್ಟ್ ಪ್ರಿಪೇರ್ ಆಗ್ತಾ ಇರ್ತದೆ. ಒಂದ್ಸರಿ ಪ್ರೆಗ್ನೆಂಟ್ ಆಯಿತು ಅಂದರೆ ಅಲ್ಲಿ ಮಗುದು ಬೆಳವಣಿಗೆಗೂ ಬಾಡಿ ಪ್ರಿಪೇರ್ ಆಗ್ತಾ ಇರ್ತದೆ. ಮತ್ತು ಮಗುಗೆ ನೆಕ್ಸ್ಟ್ ಹಾಲು ಉಣಿಸ್ಲಿಕ್ಕೆ ಬ್ರೆಸ್ಟಲ್ಲಿ ಕೆಲವು ಚೇಂಜಸ್ಗಳಾಗ್ತದೆ. ಸೊ ಆವಾಗ ನಾವು ಅದನ್ನು ಬ್ರೆಸ್ಟನ್ನ ಎಕ್ಸಾಮಿನೇಷನ್ ಮಾಡಬೇಕು. ಕೆಲವರಿಗೆ ಆ ಎದೆ ತೊಟ್ಟು ಅಂತ ಹೇಳ್ತೀವಿ, ಅದು ಒಳಗಡೆ ಹೋಗ್ಬಿಟ್ಟಿರ್ತದೆ, ಇನ್ವರ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಿ. ಆವಾಗ ಮಗುಗೆ ಅದನ್ನ ಸಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಇತ್ತು ಅನ್ನೋವಾಗ ನಾವು ಇನಿಷಿಯಲ್ ಆಗಿ ಅವಳು ಗರ್ಭಿಣಿ ಟೈಮಲ್ಲೇನೆ ಅದನ್ನು ಮೇಲ್ಗಡೆ ಎತ್ತಿ ಅದನ್ನು ಅವಳಿಗೆ ಎಜುಕೇಟ್ ಮಾಡಿದರೆ ಡೆಲಿವರಿ ಆದ ತಕ್ಷಣ ಈ ಬ್ರೆಸ್ಟ್ ಫೀಡಿಂಗ್ದು ಪ್ರಾಬ್ಲಮ್ಗಳನ್ನ ನಾವು ತಡೆಗಟ್ಬೋದು. ಮತ್ತೆ ಒಂದೊಂದ್ಸರಿ ಎದೆ ತೊಟ್ಟಲ್ಲಿ ಗಾಯಗಳಾಗೋದು, ಅದೇನಾಗ್ತದೆ ಅಂದರೆ ಮಗು ಕರೆಕ್ಟಾಗಿ ಗುಡ್ ಲ್ಯಾಚಿಂಗ್ ಅಲ್ಲಿ ಮಾಡಿದರೆ ಆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕಡಿಮೆ. ಅಂದರೆ ಕರೆಕ್ಟ್ ಟೆಕ್ನಿಕಲಿ ಅವರು ಫೀಡ್ ಮಾಡಬೇಕು, ಪೊಸಿಷನಿಂಗ್ ಕರೆಕ್ಟಾಗಿ ಆಯಿತು ಅಂತ ಅಂದರೆ ಈ ಚಾನ್ಸಸ್ ಕಡಿಮೆ ಇರ್ತದೆ. ಮತ್ತು ಒಂದೊಂದ್ಸರಿ ಏನಾದ್ರು ಇನ್ಫೆಕ್ಷನ್ ಇರೋದು ಆ ಥರ. ಮತ್ತು ಆಗಾಗ ಬ್ರೆಸ್ಟನ್ನು ತೊಳಿಬಾರ್ದು ಅಂತ ಹೇಳ್ತಾರೆ, ತೊಳೆದ್ರೆ ಅದು ಡ್ರೈನೆಸ್ ಆಗ್ತಲ್ಲ, ಡ್ರೈನೆಸ್ ಆಗುವಾಗ ಅದು ಸೋರ್ನೆಸ್ ಅಂದರೆ ಕಜ್ಜಿ ಥರ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಮತ್ತೆ ಇನ್ನೊಂದು ಏನು ಹೇಳ್ತೀವಿ ಅಂದರೆ ನಾವು ಫಸ್ಟ್ 4 ಮಿಲ್ಕ್ ಬರ್ತದಲ್ಲ ಅದರಲ್ಲಿ ನೀರು ಇರುತ್ತೆ, ಸೆಕೆಂಡ್ ಹಾಫಲ್ಲಿ 9 ಮಿಲ್ಕಲ್ಲಿ ಫ್ಯಾಟ್ ಇರ್ತಲ್ಲ, ಅದನ್ನೇ ಸೌರಿ. ಈಗ ಅಜ್ಜಿಗಳು ಹೇಳ್ತಾರೆ ಎದೆ ಹಾಲನ್ನೇ ಸೌರಿ ಸರಿಯಾಗ್ಬಿಡ್ತದೆ ಅಂತ. ನಾವಾಗೇನು ಅನ್ಕೊಳ್ತಾ ಇದ್ವಿ, ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿದೆ. ನಮ್ಮ ಪೂರ್ವಜರಿಗೆ ನಾವೇನೀಗ ಸೈಂಟಿಫಿಕ್ ಆಗಿ ಮಾತಾಡ್ತೀವಿ ಅದನ್ನ ಅವ್ರು ಮೊದಲೇ ತಿಳ್ಕೊಂಡಿದ್ದಾರೆ. ಸೊ 9 ಮಿಲ್ಕ್ನ ಸ್ವಲ್ಪ ಸವರಿದ್ರೆ ಆ ಡ್ರೈನೆಸ್ ಎಲ್ಲ ಕಡಿಮೆ ಆಗ್ತದೆ. ಯೂಶಲಿ ಯಾವುದೇ ಆಯಿಂಟ್ಮೆಂಟು ಕ್ರೀಮ್ನ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತೀವಿ. ಅಂಡ್ ತುಂಬ ಏನಾದ್ರು ಇನ್ಫೆಕ್ಷನ್ ಇತ್ತು ಅಂದರೆ ಕೆಲವನ್ನ ಹೇಳ್ತೀವಿ, ಯೂಶಲಿ ರೆಕಮೆಂಡ್ ಮಾಡೋದಿಲ್ಲ. ಆಮೇಲೆ ಎದೆ ಹಾಲು ಈಗ ಜಾಸ್ತಿ ಮಗು ಕುಡಿದಷ್ಟು ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಎದೆ ಹಾಲು. ಹೌದು. ಈಗ ಏನು ಅಂದರೆ ಈಗ ಒಂದು ಏನಾದ್ರು ಕೆಲಸ ಮಾಡೋಕ್ಕೆ ನಮಗೆ ನೀವು ಏನಾದ್ರು ಒಂದು ನಮಗೆ ಸ್ಟಿಮ್ಯುಲೈ ಅಂದರೆ ಅದಕ್ಕೆ ಸ್ಟಿಮ್ಯುಲೈ ಮಾಡ್ತಾ ಇದ್ದಷ್ಟು ಜಾಸ್ತಿ ಉತ್ಸಾಹ ಬರ್ತದೆ. ಒಂದು ಕೆಲಸ ಮಾಡೋಕ್ಕೆ ಯಾರು ಉರಿದುಂಬಿಸ್ಬೇಕು ಅಂತ ಹೇಳ್ತೀವಲ್ಲ ಅದೇ ಥರ. ಈಗ ಹಾಲು ಅದು ಕುಡಿತಾ ಇತ್ತಂದರೆ ಅದು ಇನ್ನೂ ನಾನು ಉತ್ಪತ್ತಿ ಮಾಡ್ತೀನಿ ಅಂತ ಮಾಡ್ತಾ ಇರ್ತದೆ. ಸೊ ಎದೆ ಹಾಲು ಕುಡಿಸಿದಷ್ಟು ಹಾಲು ಬರೋ ಚಾನ್ಸಸ್ ಚೆನ್ನಾಗಿರ್ತದೆ. ಬಟ್ ಒಂದೊಂದ್ಸರಿ ಜಾಸ್ತಿ ಹಾಲು ಬಂತು ಅಂತ ಅಂದ್ಬಿಟ್ಟು ಅವ್ರಿಗೆ ಏನಾಗ್ತದೆ, ಯೂಶಲಿ ಫಸ್ಟ್ ಡೇ ಅಷ್ಟು ಉತ್ಪತ್ತಿ ಆಗಿರೋದಲ್ಲ, 2ನೇ 3ನೇ ದಿನಕ್ಕೆ ಜಾಸ್ತಿ ಉತ್ಪತ್ತಿ ಆಗ್ತದೆ. ನಾರ್ಮಲ್ ಆಗಿ 2ನೇ 3ನೇ ದಿವಸಕ್ಕೆ ತಾಯಂದಿರು ಜ್ವರ ಬರ್ತಾ ಇದೆ, ನನಗೆ ಮೈಯೆಲ್ಲ ನೋವಾಗ್ತಾ ಇದೆ ಅಂತ ಹೇಳ್ತಾರೆ. ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಬ್ರೆಸ್ಟನ್ನು ನೋಡ್ತೀವಿ, ಅದು ಎದೆಯಲ್ಲಿ ಹಾಲು ತುಂಬ ಕಟ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಜ್ವರ ಬರೋದು, ಮೈ ನೋವು ಬರೋದು ಅದೆಲ್ಲ ಆಗ್ತದೆ. ಸೊ ಅದಕ್ಕೆ ಅದು ಆ ಥರ ಇದ್ದಾಗ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೇಳ್ತೀವಿ. ತುಂಬ ಹಾಲು ಉತ್ಪತ್ತಿ ಆಯಿತು ಅಂದರೆ ಅದನ್ನ ಎಕ್ಸ್ಪ್ರೆಸ್ ಮಾಡದೆ ಅದು ಹಂಗೆ ಉಳ್ಕೊಂಡ್ಬಿಟ್ರೆ ಅಲ್ಲಿ ಒಳಗೇ ಕೀವ್ ಆಗ್ಬಿಟ್ಟು ಆಪ್ಸಿಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅಲ್ಲಿ ಕೀವ್ ಆಗಿಬಿಟ್ರೆ ಮತ್ತೆ ಅದನ್ನು ಓಪನ್ ಮಾಡಬೇಕು, ಅದು ಮತ್ತೆ ಹಾಸ್ಪಿಟಲ್ ಸ್ಟೇ, ಅದೆಲ್ಲ ಸ್ವಲ್ಪ ಅವರಿಗೆ ಕಂಬರ್ಸಮ್ ಆಗ್ತದೆ ತಾಯಂದಿರಿಗೆ. ಅವರು ಆ ತಾಯ್ತನದ ಒಳ್ಳೆ ಇದನ್ನ ಅನುಭವಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅವರಿಗೆ, ಆ ಥರ ಇದು ಪ್ರಾಬ್ಲಮ್ಗಳಾಗ್ಬಿಟ್ರೆ. ಸೊ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಅವರು ಎಕ್ಸ್ಪ್ರೆಸ್ ಮಾಡಬೇಕು. ಮತ್ತು ಚೆನ್ನಾಗಿ ಹಾಲು ಕುಡಿಸಿರೋ ಮಗು ಕುಡ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗೋದಿಲ್ಲ ಎದೆ. ಹೌದು. ಇನ್ನೊಂದು ಪ್ರಶ್ನೆ, ಈಗ ಎದೆ ಹಾಲು ಕುಡಿಸ್ತಾರಲ್ವಾ ತಾಯಂದಿರು, ಈಗ ಎದೆ ಹಾಲು ಕುಡಿಸುವಷ್ಟೇ ಮಹತ್ವವನ್ನು ಮಕ್ಕಳಿಗೆ ತೇಗು ಬರಿಸೋದ್ರಲ್ಲಿ ಕೂಡ ಇದೆ. ಹೌದು ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಆಗ್ಲೇ ಹೇಳಿದೆ ರಾತ್ರಿ ಮಲ್ಕೊಂಡ್ರು ಹಾಲು ಕುಡಿಸಬಾರ್ದು ಅಂತೆಲ್ಲ. ಪ್ರತಿ ಸರಿ ಮಗುವಿಗೆ ಹಾಲು ಉಣಿಸಿದಾಗ ತಾಯಿ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ತೇಗಿಸ್ಬೇಕು, ಬರ್ಪಿಂಗ್ ಅಂತ ಹೇಳ್ತೀವಿ. ಏನು ಅಂದ್ರೆ ಈಗ ಮಕ್ಕಳಿಗೆ ಗೊತ್ತಾಗಲ್ಲ, ಅವರಿಗೆ ಎದೆ ಕಚ್ಕೊಂಡು ಬೇಗ ಬೇಗ ಕುಡಿತಾರಲ್ಲ, ಆವಾಗ ಏನಾಗ್ತದೆ ಅಂದ್ರೆ ಗಾಳಿನೂ ಸ್ವಲ್ಪ ಒಳಗಡೆ ಹೋಗ್ತದೆ ಹೊಟ್ಟೆ ಒಳಗೆ. ಆವಾಗ ಅದಕ್ಕೆ ತೇಗಿಸಿದ್ರೆ ಆ ಎಕ್ಸ್ಟ್ರಾ ಗಾಳಿ ಏನಿದೆ ಅದನ್ನ ನಾವು ಹೊರ ಹಾಕಬೇಕು. ಇಲ್ಲ ಅಂದ್ರೆ ಅದಕ್ಕೆ ವಾಮಿಟಿಂಗ್ ತರ ಆಗ್ಬಿಟ್ಟು ಅದು ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ತೇಗಿಸೋದು ಬಹಳ ಇಂಪಾರ್ಟೆಂಟ್. ಹಾಲು ಉಣಿಸುವಷ್ಟೇ ಮುಖ್ಯವಾಗಿರುತ್ತೆ. ಹೌದು. ಮತ್ತೆ ಪ್ರತಿ ಸರಿ ಹಾಲು ಕುಡಿಸಿದಾಗ ತೇಗಿಸೋದು ತುಂಬಾ ಇಂಪಾರ್ಟೆಂಟ್. ನನ್ನ ಡಾಕ್ಟ್ರೇ ಒಂದ್ಸರಿ ಹೇಳಿದ್ರು, ಈವನ್ ಮಧ್ಯರಾತ್ರಿ ಹಾಲು ಕುಡಿಸಿದ್ರು ಸ್ವಲ್ಪ ಒಂದು 5 ನಿಮಿಷ ಓಡಾಡಿ ಮಗುಗೆ ತೇಗಿಸ್ಬೇಕು ಅಂತ.
ಇಲ್ಲಾಂದ್ರೆ ಅದು ಮಕ್ಕಳದು ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ಇನ್ನೂ ಸರಿಯಾಗಿ ಇದಾಗಿರೋದಿಲ್ಲ. ಸೊ ಅದಕ್ಕೆ ತೇಗಿಸಿದಷ್ಟು ತುಂಬಾ ಅನುಕೂಲ ಆಗ್ತದೆ, ಮಗುವಿನ ತೊಂದರೆಯನ್ನು ತಪ್ಪಿಸಬಹುದು ಇದರಿಂದ ಅಂತ. ಈಗ ಎದೆ ಹಾಲನ್ನ ಎಷ್ಟು ಸಮಯದವರೆಗೆ ಉಣಿಸಬೇಕು? ಕೆಲವರು 1 ವರ್ಷ, 1.5 ವರ್ಷ, 2 ವರ್ಷ, ಕೆಲವರು 3 ವರ್ಷನೂ ಉಣಿಸುವಂತದ್ದು ಇರುತ್ತೆ. ಹೌದು. ಎಷ್ಟು ಸಮಯದವರೆಗೆ ಉಣಿಸಬೇಕು, ಅಥವಾ ಜಾಸ್ತಿ ಉಣಿಸಿದಾಗ ಏನಾದರೂ ತಾಯಂದ್ರಿಗೆ ಸಮಸ್ಯೆ ಆಗುವಂಥದ್ದು ಇದೆಯಾ? ಇಲ್ಲ. ಫಸ್ಟ್ 6 ತಿಂಗಳು ಫಸ್ಟ್ ಹಾಲನ್ನೇ ಕೊಡಬೇಕು ಅಂತ ಹೇಳ್ತೀವಿ ತಾಯಿಯಲ್ಲ. 6ನೇ ತಿಂಗಳು ಆದ ನಂತರ ಒಂದು ಅರ್ಧ ತಾಯಿ ಹಾಲು ಜೊತೆಗೆ ಎಕ್ಸ್ಟ್ರಾ ಹಾಲನ್ನ ಕೊಡ್ಲಿಕ್ಕೆ ಹೇಳ್ತೀವಿ. 2 ವರ್ಷ 3 ವರ್ಷ ತನಕನೂ ತಾಯಿ ಹಾಲನ್ನ ಕುಡಿಸ್ಬಹುದು. ಮಗುದು ಬಾಂಡಿಂಗು ಚೆನ್ನಾಗಾಗ್ತದೆ. ಅಂಡ್ ಎಕ್ಸ್ಟ್ರಾ ಫುಡ್ ಜೊತೆಗೆ ಇದು ತಾಯಿ ಹಾಲಲ್ಲಿ ಏನು ಸಿಗ್ತದೆ ಅದರದ್ದು ಪೌಷ್ಟಿಕಾಂಶಗಳನ್ನ ಮಗು ಪಡ್ಕೊಳ್ಳೋಕ್ಕೆ ಸುಲಭ ಆಗ್ತದೆ. ಅವರು ಯೂಶಲಿ 2 ವರ್ಷ 3 ವರ್ಷ ತನಕ ಹಾಲು ಕುಡಿಸ್ಬೋದು, ಏನು ತೊಂದರೆ ಆಗಲ್ಲ. ಜಾಸ್ತಿ ವರ್ಷ ಕುಡಿಸೋದ್ರಿಂದ ಏನು ಸಮಸ್ಯೆಗಳಿಲ್ಲ. ಮಗುವಿಗೂ ಮತ್ತು ತಾಯಿಗೂ ಹೌದು ಲಾಭನೇ ಆಗ್ತದೆ. ಬಟ್ ಮಗು ದೊಡ್ಡದಾಗ್ತಾ ಇರುವಾಗ ಹಾಲು ಕುಡಿಸುವಾಗ ಅದಕ್ಕೆ ಹಲ್ಲೆಲ್ಲ ಬಂದಿರ್ತದಲ್ಲ, ತಾಯಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಕಚ್ಚೋದು, ಸಿಟ್ಟು ಮಾಡೋದು. ಅಂಡ್ ಅದು ಮತ್ತೆ ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಹಾಲು ಕುಡಿಯುವಾಗ ಬೇರೆ ಊಟಗಳನ್ನ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಸೊ ಅದಕ್ಕೆ ಹೆಚ್ಚಿನ ತಾಯಂದಿರು ಏನ್ ಮಾಡ್ತಾರೆ, ಹಗಲೊತ್ತು ಬೇರೆ ಊಟ ಕೊಡ್ಕೊಂಡು ರಾತ್ರಿ ಮಲಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ತಾಯಿ ಹಾಲನ್ನ ಕುಡಿಸ್ತಾರೆ ಜಾಸ್ತಿ ಹೊತ್ತು. ಈಗ 6 ತಿಂಗಳ ಮೇಲೆ ಮಕ್ಕಳಿಗೆ ಎಷ್ಟು ಬಾರಿ ಎದೆ ಹಾಲು ಉಣಿಸ್ಬೇಕಾಗುತ್ತೆ? ಅದು ಅವ್ರದ್ದು ಅಂದರೆ ಫಸ್ಟ್ 6 ತಿಂಗಳಲ್ಲಿ ಬರೀ ಈ ಹಾಲಿಂದನೇ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತದೆ. ಸೆಕೆಂಡ್ 6 ತಿಂಗಳಲ್ಲಿ ಅರ್ಧದಷ್ಟು ಪೌಷ್ಟಿಕಾಂಶತೆಗಳು ತಾಯಿ ಹಾಲಿಂದ ಸಿಗ್ತದೆ, ಇನ್ನರ್ಧನ ನಾವು ಬೇರೆ ಫುಡ್ಗಳಿಂದ ಕೊಡಬೇಕಾಗ್ತದೆ. ಈಗ ನಾವು ಮಗುಗೆ ಹಾಲು ಕೊಡೋದನ್ನ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಕೆಲವರು ಹೇಳ್ತಾರೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕುಡಿಸೋದು ಅಂತ. ಅದೇ ಥರ ಅದು ಮಗುಗೆ ಹೊಟ್ಟೆ ಹಶ್ವಾದಾಗ ಒಂದು ಹಳ್ತದೆ, ಉಚ್ಚೆ ಮಾಡಿದಾಗ ಹಳ್ತದೆ, ಅದನ್ನು ನೋಡಿಕೊಂಡು ಅದರ ಡಿಮ್ಯಾಂಡ್ ಮೇಲೆ ನಾವು ಹಾಲು ಕೊಡಿಸ್ಬೇಕು. ಫಸ್ಟ್ 6 ತಿಂಗಳಲ್ಲಿ ಹಂಗೆ ಕೊಡ್ತೀವಿ, ರಾತ್ರಿನೂ ಸಮೇತ ಕೊಡಬೇಕು. ಆ ಟೈಮಲ್ಲಿ ಕೊಟ್ಟರೆ ನಾನು ಹೇಳಿದೆ ಆಗ್ಲೇ ಕಾಂಟ್ರಸೆಪ್ಷನ್ ಥರ ಆಗ್ತದೆ, ಫ್ಯಾಮಿಲಿ ಪ್ಲಾನಿಂಗ್ ಥರ. ಅದು ಕರೆಕ್ಟಾಗಿ ಹಾಲು ಕುಡಿಸಿದ್ರೆ ಮಾತ್ರ ಅದಾಗೋದು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದರೆ, ಕೆಲವರು ತಾಯಂದಿರಿಗೆ ಕ್ಯಾನ್ಸರ್ನಂಥ ಕಾಯಿಲೆ ಇರ್ಬೋದು ಅಥವಾ ಕಾಮಲೆ ಅಂತ ಕಾಯಿಲೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಮಗುವಿಗೆ ಹಾಲನ್ನು ಉಣಿಸ್ಬೋದಾ, ಎದೆ ಹಾಲನ್ನು? ಅಂದರೆ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂದರೆ ಯೂಶಲಿ ಆ ಟೈಮಲ್ಲಿ ಅವರು ನಿಜವಾಗ್ಲೂ ಪ್ರೆಗ್ನೆನ್ಸಿ ಆಗ್ಲಿಕ್ಕೇನೇನೇ ಹೌದಾ ಇಲ್ವಾ ಅನ್ನೋದು ಪ್ರಶ್ನೆ ಬರ್ತದೆ. ಈಗ ಕ್ಯಾನ್ಸರ್ ಅಂದರೆ ಆಲ್ರೆಡಿ ಅದು ದೊಡ್ಡ ಸಮಸ್ಯೆ ಅಂತಿರುವಾಗ ಆ ತಾಯಿ ಪ್ರೆಗ್ನೆಂಟ್ ಆಗಿ ಆ ಮಗು ಅಂದರೆ ಅವಳದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿರ್ತದೆ ಗೊತ್ತಿರೋದಿಲ್ಲ. ಆ ಥರ ಗೊತ್ತಿರೋದಿಲ್ಲ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿರೋದಿಲ್ಲ. ಗರ್ಭಿಣಿ ಆಗಿರ್ತಾರೆ, ಹೆರಿಗೆನೂ ಆಗುತ್ತೆ ಅಂತ ಸಂದರ್ಭ ಯೂಶಲಿ ಯಾವುದು ಬ್ರೆಸ್ಟಲ್ಲಿ ಕ್ಯಾನ್ಸರ್ ಇರುತ್ತೆ ಆ ಬ್ರೆಸ್ಟಿಂದ ನಾವು ಹಾಲು ಕುಡಿಸ್ಲಿಕ್ಕೆ ಹೇಳೋದಿಲ್ಲ. ಇನ್ನೊಂದು ನಾರ್ಮಲ್ ಬ್ರೆಸ್ಟ್ ಇದ್ರೆ ಅದನ್ನ ಕುಡಿಸ್ಬೋದು ಅಂತ ಹೇಳ್ತೀವಿ. ಬೇರೆ ಯಾವ್ದಾದ್ರು ಕ್ಯಾನ್ಸರ್ ಇದ್ರೆ, ಬೇರೆ ಕ್ಯಾನ್ಸರ್ ಇದ್ರೆ ಅದಕ್ಕೂ ಹಾಲು ಕುಡಿಸೋದಕ್ಕೂ ಏನು ಸಂಬಂಧ ಇಲ್ಲ, ಕುಡಿಸ್ಬಹುದು. ಆಮೇಲೆ ಕಾಮಲೆ ಕಾಯಿಲೆ ಇದ್ದವರು, ಕಾಮಲೆ ಕಾಯಿಲೆ ಅಂದ್ರೆ ಈಗ ಅದರಲ್ಲಿ 2 ಥರದ್ದು ಬರ್ತದೆ. ಒಂದು ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ, ಮತ್ತೆ ಹೆಪಟೈಟಿಸ್ ಎ ಅಂತೇಳಿ. ಕಾಮಲೆ ಕಾಯಿಲೆಗೂ ಹಾಲು ಕುಡಿಸೋದಕ್ಕೂ ಏನು ಸಂಬಂಧ ಇಲ್ಲ, ಕುಡಿಸ್ಬೋದು. ಇನ್ನೊಂದು ಇದೇ ವಿಷಯಕ್ಕೆ ಬಂದಾಗ ಇನ್ನೊಂದು 2 ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ TB ಕಾಯಿಲೆ ನಿಮಗೆ ಗೊತ್ತಿರ್ಬೋದು. ಅದು ಯೂಶಲಿ ಮೊದಲೆಲ್ಲ ತುಂಬಾ ಜಾಸ್ತಿ ಇತ್ತು. ನಾವು ಮೆಡಿಸಿನ್ ಓದುವಾಗ ಹೇಳ್ತಾ ಇದ್ರು, ನಿಮಗೆ TB ಚೆನ್ನಾಗಿ ಓದ್ತಿದೆ ಅಂದ್ರೆ ಯು ವಿಲ್ ನೋ ದ ಹೋಲ್ ಮೆಡಿಸನ್ ಅಂತ. ಅದೇ ತರ ಅಂದ್ರೆ ಯಾವ ಸಿಸ್ಟಮ್ನ ಬೇಕಾದ್ರೂ ಎಫೆಕ್ಟ್ ಮಾಡ್ಬೋದು. TB ಕಾಯಿಲೆ ಇದ್ದಾಗ ಅದರಲ್ಲಿ ಕಫದಲ್ಲಿ ಬರುವಂಥದ್ದು ಲಂಗ್ಸ್ದ ಹೇಳ್ತೀವಿ ನಾವು, ಶ್ವಾಸಕೋಶದ ಟ್ಯೂಬರ್ಕ್ಯುಲೋಸಿಸ್ ಅಂತ. ಅದರಲ್ಲಿ ಓಪನ್ ಕೇಸಸ್ ಅಂತ ಹೇಳ್ತೀವಿ. ಅವಳು ದಿನ ಅದನ್ನ TB ಬ್ಯಾಸಿಲೈನ ಅವಳು ಸ್ಫುಟಮಲ್ಲಿ ಕೆಮ್ಮಿದಾಗೆಲ್ಲ ಬರ್ತಾ ಇರ್ತದೆ. ಆ ಥರ ಇದ್ದಾಗ ಆ ತಾಯಂದರಿಗೆ ಯೂಶಲಿ ಪಾಸಿಟಿವ್ ಕೇಸಸ್ಗೆ ಮೊದಲೆಲ್ಲ ಹೇಳ್ತಾ ಇದ್ರು ತಾಯಿ ಹಾಲನ್ನ ಉಣಿಸ್ಬಾರ್ದು ಅಂತ. ಬಟ್ ಏನಾಯ್ತು ಅಂದರೆ ಈಗ ತಾಯಿ ಹಾಲು ಉಣಿಸದೇ ಇದ್ದಾಗ ಎಷ್ಟೊಂದು ಮಕ್ಕಳು ಬೇರೆ ಇನ್ಫೆಕ್ಷನ್ಗಳಿಂದ ಡೆತ್ ಆಗ್ತಾ ಇತ್ತು. ಅದಕ್ಕೆ ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಹೇಳಿದರು, ಸೊ ಈಗ ತಾಯಿ ಹಾಲು ಉಣಿಸದೇ ಮಕ್ಕಳನ್ನ ಇನ್ಫೆಕ್ಷನಿಂದ ಸಾಯಿಸೋದಕ್ಕಿಂತ ಅವರೊಂದು ಪ್ರಿಕಾಷನ್ ತಗೊಂಡು ಫೀಡ್ ಮಾಡಿ ಅದನ್ನು ಮಗುನ ಉಳಿಸ್ಕೊಳ್ಳೋದು ಒಳ್ಳೇದು ಅಂತ. ಇದ್ರ ವಿಷಯಕ್ಕೆ ಬರುವಾಗ ಆರ್ಟಿಫಿಷಿಯಲ್ ಫೀಡಲ್ಲಿ ಏನೇನು ಪ್ರಾಬ್ಲಮ್ಗಳಾಗ್ತದೆ ಅಂತ ಅಂದರೆ, ನಾವು ಈಗ ಒಂದು ಬಾಟ್ಲಲ್ಲಿ ಹಾಲು ಕೊಡಿಸ್ಬೇಕು ಅಂತ ಹೇಳಿದ್ರೆ ಹಾಲನ್ನ ತರಬೇಕು, ಹಸುವಿನ ಹಾಲು ತರಬೇಕು ಅಥವಾ ಫಾರ್ಮುಲಾ ಫೀಡ್ಸ್ಗಳನ್ನ ತರಬೇಕು, ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು. ಆ್ಯಂಡ್ 2 ಅಥವಾ 3 ಸೆಟ್ ಬಾಟ್ಲನ್ನ ಇಟ್ಕೋಬೇಕು. ಅದನ್ನು ಪ್ರತಿ ಸರಿ ಕೊಡುವಾಗ ಚೆನ್ನಾಗಿ ಬಾಯ್ಲ್ ಮಾಡಿ, ಈಗ ಎಷ್ಟೊಂದು ಸರಿ ನಾವು ಅಡುಗೆ ಮಾಡಿ ಬಡಿಸುವಾಗ ನಮ್ಮ ಕೈ ಎಷ್ಟು ಸ್ವಚ್ಛತೆ ಇರ್ತದೆ ಗೊತ್ತಿಲ್ಲ ಅಲ್ಲ. ಹಾಗೆ ಹಾಲು ಉಣಿಸುವಾಗ ಬಾಟ್ಲಲ್ಲಿ ಏನಾದ್ರೂ ಸರಿಯಾಗಿ ನಾವು ಬಾಯ್ಲ್ ಮಾಡದೆ ಇದು ಏಸೆಪ್ಟಿಕ್ ಪ್ರಿಕಾಷನ್ಸ್ನ
ತಗೊಳ್ಳದೇ ಇದ್ರೆ ಮಗು ಅತಿಸಾರ ಭೇದಿ ಆಗ್ಬೋದು, ರೋಟಾ ವೈರಸ್ ಇನ್ಫೆಕ್ಷನ್ ಅಂತೆಲ್ಲ ಆಗ್ತದೆ. ಅವಾಗಿ ಎಷ್ಟೊಂದು ಮಕ್ಕಳು ಅದರಿಂದ ಸಾಯ್ತಾ ಇದ್ರು. ಅದಕ್ಕೆ TB ಕೇಸಸ್ ಅಲ್ಲೂ ಇದನ್ನ ಅಡ್ವೈಸ್ ಮಾಡಿದ್ರು. ಇನ್ನೊಂದೇನಂದ್ರೆ HIV ಕೇಸಸ್ಗಳು ಗೊತ್ತಿರ್ಬೋದು, ಈಗ ರ್ಯಾಂಪಂಟ್ ಆಗಿದೆ ಅದು, ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್, ಸಮ್ ಅದರ್ ರೀಸನ್ಸ್. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನಾವು ಒಂದು ಗರ್ಭಿಣಿ ಹೆಂಗಸು HIV ಅಲ್ಲಿ ಬಂದಾಗ ಅವ್ರಿಗೆ ಗರ್ಭಿಣಿ ಇರೋ ಟೈಮಲ್ಲೇನೆ ಅವ್ರಿಗೆ ಆಪ್ಷನ್ ಕೇಳ್ತೀವಿ. ಅವರು ಎರಡನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅವರು ಫುಲ್ ಬ್ರೆಸ್ಟ್ ಫೀಡಿಂಗ್ನೇ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡ್. ಅವ್ರಿಗೆ ಹೆಂಗೆ ಈಗ ನಾವು ಇಲ್ಲಿ 6 ತಿಂಗಳು ಕುಡಿಸ್ಬಿಟ್ಟು ನೆಕ್ಸ್ಟ್ 2 ಮಿಕ್ಸ್ ಮಾಡಕ್ ಹೇಳ್ತೀವಲ್ಲ ಬೇರೆ ನಾರ್ಮಲ್ ಅವರಿಗೆ, ಇದರಲ್ಲಿ ಆ ತರ ಆಪ್ಷನ್ ಇಲ್ಲ. ಐದರ್ ಶಿ ಶುಡ್ ಗೋ ಫಾರ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಆರ್ ಆರ್ಟಿಫಿಷಿಯಲ್ ಫೀಡ್ಸ್. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದು ಹಾಲು ನೀರು ಕೊಡೋದು ಏನೂ ಕೊಡಂಗಿಲ್ಲ, ಬರೀ ಪ್ಯೂರ್ಲಿ 6 ಮಂತ್ಸ್ ಅವ್ರು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಇಲ್ಲಾಂದ್ರೆ ಅವರು ಬೇರೆ ಆರ್ಟಿಫಿಷಿಯಲ್ ಫೀಡ್ಸ್ ತಗೊಳ್ತೀವಿ ಅಂತಂದ್ರೆ ಅದು ಎಲ್ಲರಿಗೂ ಇದಾಗಲ್ಲ. ಅದಕ್ಕೊಂದು ಎಫಾಸ್ ಕ್ರೈಟೀರಿಯಾ ಅಂತ ಇದೆ. ಅಂದ್ರೆ ಅದನ್ನ ಆರ್ಟಿಫಿಷಿಯಲ್ ಫೀಡ್ಸ್ನ ಕೊಡೋಕ್ಕೆ ಅವಳಿಗೆ ಅಫೋರ್ಡಬಿಲಿಟಿ ಇದೆಯಾ, ಸೇಫ್ಟಿ ಇದೆಯಾ, ಅಂದರೆ ಅದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಸಸ್ಟೈನ್ ಮಾಡ್ಲಿಕ್ಕೆ ಆಗ್ತದ, ಸೇಫ್ಟಿ ಎಷ್ಟಿದೆ, ಅದನ್ನೆಲ್ಲ ನೋಡಿಕೊಂಡು ಅವರು ಒಪ್ಕೊಳ್ತಾರೆ ಅಂತಂದರೆ ಶಿ ಹ್ಯಾಸ್ ಆಪ್ಟೆಡ್ ಫಾರ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಬರ್ಕೊಳ್ತೀವಿ. ಇಲ್ಲಾಂದರೆ ಶಿ ಇಸ್ ಆಪ್ಟೆಡ್ ಫಾರ್ ಫಾರ್ಮುಲಾ ಫೀಡ್ಸ್ ಅಂತ ಬರ್ಕೊಳ್ತೀವಿ. ಅದರಲ್ಲಿ ಅವರು ಒಂದನ್ನೇ ಮಾಡಬೇಕು, 2 ಮಿಕ್ಸ್ ಮಾಡೋಂಗಿಲ್ಲ. 2 ಮಿಕ್ಸ್ ಮಾಡಿದರೆ ಆ ಹುಟ್ಟಿದ ಮಗುಗೆ ಮತ್ತೆ HIV ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅಂದ್ರೆ ತಾಯಿಯ ಎದೆ ಹಾಲು ಏನಿದೆ ಅದು ಎಲ್ಲದಕ್ಕಿಂತ ಮುಖ್ಯ ಅಂತ ಹೌದು 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 ಒಂದು ಥೀಮ್. ಹೌದು ಹೌದು ಹೌದು. ಈಗ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಆಸ್ಪತ್ರೆಗೆ ಹೆರಿಗೆಗೆ ಬಂದಂಥ ಸಂದರ್ಭ, ಅಥವಾ ಯಾವುದೇ ಒಂದು ಚಿಕಿತ್ಸೆಗೆ ಬಂದಂಥ ಸಂದರ್ಭ ಇರ್ಬೋದು, ಯಾವ ರೀತಿ ತಾಯಂದರಿಗೆ ಸ್ತನ್ಯಪಾನದ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ? ಅಂದರೆ ಅದೇ ಈ ಗರ್ಭಿಣಿ ಇರುವಾಗನೇ ಹೇಳ್ತೀವಿ, ಅವ್ರು ಹೆಂಗೆ ಬ್ರೆಸ್ಟಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅದನ್ನು ನೋಡ್ಕೊಳ್ಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು, ಅದನ್ನೆಲ್ಲ ಹೇಳ್ತೀವಿ. ಮತ್ತು ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿರ್ತೀವಿ. ಮತ್ತು ಡೆಲಿವರಿ ಆದ ನಂತರ ಎಷ್ಟು ಬೇಗ ನೀವು ಹಾಲು ಕುಡಿಸ್ತೀರಾ ಅಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಆ್ಯಂಡ್ ಎಷ್ಟು ಬೇಗ ಇನಿಷಿಯೇಟ್ ಮಾಡ್ತೀವಿ ತಾಯಿಗೂ ಒಳ್ಳೆಯದು, ಮಗುವಿಗೂ ಒಳ್ಳೆಯದು. ಮತ್ತು ಯಾವ ಥರ ಪ್ರಾಪರಾಗಿ ಅದನ್ನು ಮಗುನ ಹಾಲು ಕುಡಿಸುವಾಗ ಯಾವ ಭಂಗಿಲಿ ಕುಡಿಸ್ಬೇಕು, ಅದು ಮಗು ಚೆನ್ನಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದೆಯಾ ಅನ್ನೋದನ್ನು ಸುಲಭವಾಗಿ ಅವರಿಗೆ ತಿಳಿಸ್ಕೊಡ್ಬೇಕು. ಮತ್ತು ಅದರಿಂದ ತಿಳ್ಕೊಳ್ಳೋದ್ರಿಂದ ಅದು ಎಷ್ಟು ಪರಿಣಾಮಕಾರಿ ಆಗ್ತದೆ ಅನ್ನೋ ಉದ್ದೇಶನೂ ಅವರಿಗೆ ಹೇಳಿಕೊಡ್ತೀವಿ. ಮತ್ತು ಏನಾದ್ರು ಪ್ರಾಬ್ಲಮ್ಗಳಿದ್ರೆ, ಇನ್ವರ್ಟೆಡ್ ನಿಪ್ಪಲ್ ಇದ್ರೆ ಅಥವಾ ಬ್ರೆಸ್ಟಲ್ಲಿ ಏನಾದ್ರು ಆಪ್ಸಿಸ್ ಆಗಿರೋ ಆ ಥರ ಎಲ್ಲ ಇತ್ತು ಅಂದರೆ ಬೇಗ ವೈದ್ಯರಲ್ಲಿಗೆ ತೋರಿಸ್ಕೋಬೇಕು ಅಂತ ಹೇಳ್ತೀವಿ. ಅಥವಾ ಒಂದೊಂದ್ಸರಿ ಕಡಿಮೆ ಹಾಲು ಬಂತು ಅಂದರೆ ಅದಕ್ಕೆ ನಾವು ಅವರಿಗೆ ರಿಯಶ್ಯೂರ್ ಮಾಡಿರ್ತೀವಿ. ಈಗ ನಿಜವಾಗ್ಲೂ ಕಡಿಮೆ ಇದೆ ಅಂದರೆ ಅದನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅವರಿಗೆ ಫುಡ್ ಯೂಶಲಿ ನಾವು ಏನು ಹೇಳ್ತೀವಿ, ಅವರು ಗರ್ಭಿಣಿನಲ್ಲಿ ಯಾವ ವಸ್ತುಗಳನ್ನ ಖುಷಿಯಾಗಿ ತಿಂದಿರ್ತಾರೆ ಅದನ್ನ ತಗೊಂಡ್ರೆ, ಹೇಳ್ತಾರಲ್ಲ ಬಸರಿ ಬೈಕೆ ಅಂತ, ಆ ಥರ ಅದನ್ನ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗ್ತದೆ. ಅಂದ್ರೆ ಸೈಕಲಾಜಿಕಲಿ ಶಿ ಇಸ್ ವೆಲ್ ವರ್ಸ್ಡ್ ವಿತ್ ದೋಸ್ ಎಲಿಮೆಂಟ್ಸ್ ಅಂತ ಆಗ್ತದೆ. ಪೌಷ್ಟಿಕ ಆಹಾರ ತಗೋಬೇಕು, ಹಾಲು ಕೊಡಬೇಕು. ಕೆಲವರು ಹಾಲು ಕೊಟ್ಟರೆ ಇದಾಗ್ತದೆ. ನಾವು ಹೇಳ್ತೀವಿ ಬೆಳಿಗ್ಗೆ 1 ಲೀಟ್ರ್ ಸಾಯಂಕಾಲ 1 ಲೀಟ್ರ್ ಹಾಲು ಕೊಡಿ ನಿಮಗೆ ಅನುಕೂಲ ಇದ್ರೆ ಅಂತ. ಮತ್ತೆ ಎಲ್ಲ ಅವರು ನಾರ್ಮಲ್ ಆಗಿ ವೆಜಿಟೇರಿಯನ್ಸ್ ಆದರೆ ಏನು ವೆಜಿಟೇರಿಯನ್ ಫುಡ್ ತಗೊಳ್ತಾರೆ, ನಾನ್ ವೆಜಿಟೇರಿಯನ್ಸ್ ಆದರೆ ಏನು ತಗೊಳ್ತಾರೆ, ರೆಗ್ಯುಲರ್ ಆಗಿ ಏನು ತಗೊಳ್ತಾರೆ ಅದನ್ನೇ ತಗೊಳ್ಬೇಕು ಅಂತ ಹೇಳ್ತೀವಿ. ಒಳ್ಳೆಯದು. ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪಾತ್ರ ಏನು ಈ ನಿಟ್ಟಿನಲ್ಲಿ ಅಂತ ಹೇಳ್ಬೋದಾ? ಈ ನಿಟ್ಟಿನಲ್ಲಿ ಏನಂದರೆ, ಈಗ ಅವರು ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಫಸ್ಟು ಡೆಲಿವರಿ ಆದ ತಕ್ಷಣ ಎಷ್ಟು ಬೇಗ ನಾವು ಹಾಲು ಕುಡಿಸ್ತೀವಿ ಅಷ್ಟು ಒಳ್ಳೆಯದು ಅಂತ ಅವ್ರಿಗೆ ಗರ್ಭಿಣಿಯಲ್ಲೂ ಹೇಳಿರ್ತಾರೆ. ಒಂದು ಡೆಲಿವರಿ ಆದ ತಕ್ಷಣ ಈಗ ಇನ್ನೊಂದಿದೆ, ರೆಸ್ಪೆಕ್ಟ್ಫುಲ್ ಮದರ್ ಮೆಟರ್ನಿಟಿ ಕೇರ್ ಅಂತ, RMC ಅಂತ ಹೇಳ್ತೀವಿ. ಅಂದರೆ ಡೆಲಿವರಿ ಆಗೋ ತಾಯಿನ ನಾವು ಗೌರವದಿಂದ ಕಾಣಬೇಕು ಅಂತ ಇದೆ. ಯೂಶಲಿ ನಾವು ಅವ್ರ ಜೊತೆಗೆ ಒಬ್ಬರನ್ನ ಡೆಲಿವರಿ ಆಗುವಾಗ ಅವ್ರಿಗೆ ಯಾರು ಕಂಫರ್ಟಬಲ್ ಇರ್ತಾರೆ, ಯೂಶಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಗಂಡಸರುಗಳಿಗೆ ಸ್ವಲ್ಪ ಕಷ್ಟ, ಯಾಕೆಂದರೆ ಬೇರೆ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಕಷ್ಟ ಆಗ್ತದೆ ಅಂದ್ಬಿಟ್ಟು ಗರ್ಭಿಣಿ ಮಹಿಳೆಗೆ ಯಾರು ತಾಯಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು ಅವ್ರಿಗೆ ವಿಶ್ವಾಸ ಜಾಸ್ತಿ ಯಾರಿರ್ತದೆ ಅವ್ರನ್ನ ಒಬ್ಬರನ್ನ ಬರ್ತ್ ಕಂಪ್ಯಾನಿಯನ್ ಅಂತ ಕಟ್ಕೊಂಡಿರ್ತೀವಿ. ಸೊ ಡೆಲಿವರಿ ಆದ ತಕ್ಷಣ ಅವ್ರೂ ಅಸಿಸ್ಟ್ ಮಾಡ್ತಾರೆ. ಡೆಲಿವರಿ ಆದ ತಕ್ಷಣ ಮಗುಗೆ ತಾಯಿ ಹಾಲನ್ನ ಉಳಿಸ್ಲಿಕ್ಕೆ ಎಷ್ಟು ಬೇಗ ನಾವು ಮಗುವಿಗೆ ತಾಯಿ ಹಾಲನ್ನ ಕೊಡ್ತೀವಿ ಅಷ್ಟು ಒಳ್ಳೇದು. ಅದ್ರ ಬಗ್ಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂದರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ಕೆಲವು ಜನಜಾಗೃತಿ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಅದಕ್ಕೆ ಕೆಲವು ಇನ್ಫಾರ್ಮೇಶನ್ಗಳನ್ನ ಫೋಕ್ ಪ್ಲೇಸ್ ತರ ಮಾಡೋದು, ಅದನ್ನೆಲ್ಲ ನಾಟಕ ರೂಪದಲ್ಲಿ ಆಗ್ತಾ ಇದೆ. ಮತ್ತೆ ಆಶಾ ವರ್ಕರ್ಗಳು, ಕಾರ್ಯಕರ್ತರು ಎಲ್ಲರೂ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತಾರೆ ಗರ್ಭಿಣಿ ಮಹಿಳೆಯರಿಗೆ. ಈಗ ಅಂಗನವಾಡಿಗಳಲ್ಲಿ ಅಲ್ಲೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಹೌದು, ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತೆ ನರ್ಸಸ್ಗಳು, ANMಗಳು ಮತ್ತೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಇದ್ರ ಬಗ್ಗೆ ಮಾಹಿತಿಗಳನ್ನ ಸಮಾಲೋಚನೆ ಮೂಲಕ, ಕೌನ್ಸಿಲಿಂಗ್ ಮೂಲಕ ನೀಡ್ತಾ ಇರ್ತಾರೆ.
ಮತ್ತು ಕೆಲವು ಈಗ ಅಂಗನವಾಡಿಗಳಲ್ಲಿ ಪೌಷ್ಟಿಕತೆ ದಿನ ಅಂತೆಲ್ಲ ಮಾಡ್ತಾರೆ, ಸ್ಯಾನಿಟೇಷನ್ ಡೇ, ನ್ಯೂಟ್ರಿಷನ್ ಡೇ ಅಂತ ಮಾಡ್ತಾರಲ್ಲ, ಆ ಟೈಮಲ್ಲಿ ತಾಯಂದಿರನ್ನ ಒಂದು ಕಡೆ ಒಗ್ಗೂಡಿಸಿ ಈ ವಿಷಯದ ಬಗ್ಗೆ ಮಾಹಿತಿಗಳನ್ನ ನೀಡಿ ಅವರಿಗೆ ಜಾಗೃತಿನ ಮಾಡ್ತಾ ಇದ್ದಾರೆ. ಈಗ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಕೂಡ ಹೌದು 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 ಕ್ರಮ ಇದೆ. ಹೌದು ಹೌದು ಹೌದು. ಈಗ ತಾಯಂದಿರಿಗೆ ನಿಮ್ಮ ಸಲಹೆಗಳೇನು ಈ ಸಂದರ್ಭದಲ್ಲಿ? ಈಗ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ ಅಲ್ವಾ, ಏನು ಸಲಹೆಗಳನ್ನ ಇವ್ರಿಗೇನು ಇಷ್ಟಪಡ್ತೀರಿ? ಇದು ನಾ ಒಂದು ವಿಷಯ ಏನು ಹೇಳಕ್ ಇಷ್ಟಪಡ್ತೀನಿ, ಆಗ್ಲೇ ಹೇಳಿದೆ ತಾಯಿ ಹಾಲು ಒಂದು ಜೀವಾಮೃತ ಅಂತ. ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಇದೊಂದು ಸೃಷ್ಟಿದು ಕೊಡುಗೆ ನಮಗೆ. ಇದು ಮನುಷ್ಯರಲ್ಲೂ ಇದೆ, ಎಲ್ಲ ಅನಿಮಲ್ಗಳಲ್ಲೂ ಇದೆ. ಹೌದು. ಸೊ ಅದನ್ನ ನಾವು ಏನು ಉಡುಗೊರೆನ ನಾವು ಚೆನ್ನಾಗಿ, ಇದು ತಾಯಿ ಮಗುವಿಗೆ ಎದೆ ಹಾಲನ್ನ ಕುಡಿಸೋದು ಒಂದು, ಈಗ ನಾವು ಏನು ಬರ್ಡೇಗೆ ಗಿಫ್ಟ್ಸ್ ಅಂತ ಕೊಡ್ತೀವಿ, ಅದು ಒಂದು ಮಗುಗೆ ಅತ್ಯಮೂಲ್ಯ ಒಂದು ಉಡುಗೊರೆ ತರ ಆಗ್ತದೆ. ಹೌದು. ಸೊ ಫಸ್ಟ್ 1 ಗಂಟೆ ಒಳಗೆ ಎಷ್ಟು ಸಾಧ್ಯ ಅಷ್ಟು, ಅಂದ್ರೆ 1 ಗಂಟೆ ಅಂತಲ್ಲ, ಎಷ್ಟು ಅರ್ಲಿ ಆಸ್ ಪಾಸಿಬಲ್ ನಾವು ಹಾಲನ್ನ ಉಣಿಸ್ಬೇಕು. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಶುರುವಿಗೆ ಸ್ವಲ್ಪ ಅಡಚಣೆಗಳಾಗಬಹುದು, ಅದನ್ನ ಅವರು ಎದುರಿಸ್ಕೊಂಡು ಅದನ್ನ ಹೆಂಗೆ ಆ ತೊಂದರೆಗಳನ್ನ ನಾವು ಅವರು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಾವು ಅವರಿಗೆ ಸಲಹೆನ ನೀಡಬೇಕಾಗ್ತದೆ. ಮತ್ತೆ ಈಗ ಹಾಲು ಬರ್ತಾ ಇಲ್ಲ ಅಂತ ಅವರು ಅವರ ಆತ್ಮವಿಶ್ವಾಸನ ಕಳ್ಕೋಬಾರ್ದು. ಅವರು ಅದನ್ನ ಇಲ್ಲ ನನಗೆ ಬರ್ತದೆ, ನನ್ನ ಮಗುಗೆ ನಾನು ಹಾಲು ಕುಡಿಸ್ತೀನಿ ಅನ್ನೋ ಒಂದು ಪಾಸಿಟಿವ್ ಇದರಲ್ಲಿ ಇದ್ರೆ ಅವ್ರಿಗೆ ಹಾಲು ಚೆನ್ನಾಗಿ ಬರ್ತದೆ. ಮತ್ತೆ ಇದು ಬರೀ ತಾಯಿದು ಮಾತ್ರ ಅಲ್ಲ, ಕುಟುಂಬದ ಸದಸ್ಯರು, ಗಂಡ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಅಮ್ಮ, ಅವರದ್ದು ಕೊಡುಗೆ ಜಾಸ್ತಿ ಇರ್ತದೆ. ಸೊ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ರೆ ಅವಳು ಎಲ್ಲಾನು ಸಾಧಿಸ್ಬೋದು, ಮಗುನು ಚೆನ್ನಾಗಿ ಬೆಳೆಸ್ಬೋದು. ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ನಮ್ಮ ತಾಯಂದಿರಿಗೆ. ಈ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಎಲ್ಲ ತಾಯಂದಿರು ಇದನ್ನ ಕೇಳಿಸ್ಕೊಂಡು ಅವರು ತಮ್ಮ ಮಕ್ಕಳಿಗೆ ಎದೆ ಹಾಲು ಉಣಿಸುವುದರ ಮೂಲಕ ಒಂದು ಒಳ್ಳೆ ಭವಿಷ್ಯವನ್ನ ಕೊಡ್ತಾರೆ ಅಂತ ಅಂದ್ಕೊಳ್ತಾ ನಮ್ಮ ಇವತ್ತಿನ ಸಂವಾದವನ್ನ ಇಲ್ಲಿಗೆ ಮುಗಿಸೋಣ. ಬಹಳಷ್ಟು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ತಾವು ಹಂಚಿಕೊಂಡಿದ್ದೀರಾ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವ ಈ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವಿದ್ಯಾರಾವ್ ಕೆಎಲ್. ನಿರ್ವಹಣೆ ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.